ತಾಯಿ ಸಮಾನ ಎಲ್ಲ ಗುರಿಯರಿಗೆ, ಅಣ್ಣ ತಮ್ಮದರಿಗೆ, ಅಕ್ಕ ತಂಗಿಯರಿಗೆ, ಅನ್ನದಾತರಿಗೆ, ಹಾಗೇನೆ ನನ್ನೆಲ್ಲ ಸೆಲೆಬ್ರಿಟಿಗಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಅಷ್ಟೇ ನಾನು ಹೇಳೋದು. ಕನ್ನಡದ ಬಗ್ಗೆ ಜಾಸ್ತಿ ಮಾತಾಡಲ್ಲ, ಯಾಕಂದ್ರೆ ಬರೀ ಮಾತಾಡ್ತಾನೆ ಇರ್ತೀವಿ. ಇವತ್ತೊಂದಿನ ಕೇಳ್ಕೊತೀರಾ, ಪುನಃ ನಾಳೆ ಮರ್ತು ಬಿಡ್ತೀರಾ, ಪರವಾಗಿಲ್ಲ. ಮೊದಲನೇದಾಗಿ 9 ವರ್ಷ ಆಯ್ತು ರಾಣೆಬೆನ್ನೂರಿಗೆ ಬಂದು. ಹೌದು ಅಲ್ಲೋ? ಇಲ್ಲ, ನಾನು ಆಕ್ಚುಲಿ BC ಪಾಟೀಲ್ ಅವ್ರನ್ನ ಕಾಕ ಅಂತ ಕರೆಯೋದು. ನಮ್ಮ ಕಾಕ ಅವ್ರಿಗೆ ಹೇಳ್ತಾ ಇದೆ, ರೇ ಕಾಕವ್ರ, ದಾವಣಗೆರೆಲ್ಲೂ ಸುಮಾರು ಮಾಡಿದೀವಿ, ಹುಬ್ಳಿ ಕಡೆ ಸುಮಾರು ಮಾಡಿದೀವಿ, ಮೈಸೂರು ಮಾಡಿರ್ತೀವಿ, ಬೆಂಗಳೂರು ಮಾಡಿರ್ತೀವಿ, ರಾಣೆಬೆನ್ನೂರು ಚೆನ್ನಾಗಿರುತ್ತೆ ರೀ, ನಮ್ಮ ಮಂದಿ ತುಂಬಾ ಖುಷಿ ಪಡ್ತಾರ್ರಿ, ಯಾಕಂದ್ರೆ ಅವ್ರನ್ನಾರು ಹಿಂಗಾರು ನೋಡ್ಬೋದಲ್ಲ ಅಂತೇಳಿ. ಅದಕ್ಕೆ ಇಲ್ಲಿ ಮೊದಲು ಒಬ್ಬನಿಗೆ ಹೇಳ್ಬಿಡ್ತೀನಿ, ಲೇ ತಿರ್ಗಪ್ಪ ಎಲ್ಲವನು ಬಾಪ ಪುಣ್ಯಾತ್ಮ, ಒಂದು ನಿಮಿಷ ಬಾ ಇಲ್ಲಿ. ನಿಮ್ಮ ರಾಣೆಬೆನ್ನೂರು ಸ್ವಾಮಿ ಅವನು ಬಿಟ್ರ ಸರ್, ಕಳಿಸಿ. ಯಾಕಂದ್ರೆ ಮನೆ ಹತ್ರ ಬರ್ತಾನೆ, ಗುಡು 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 ಮಾತಾಡ್ತಾ ಇರ್ತಾನೆ. ನಾ ಅದಕ್ಕೆ ಅಂದ್ರೆ ಹೋಗೋ ಈ ಸಲ ಬರ್ತೀನಿ ಅಂತ ಬಂದಿದೀವಪ್ಪ, ಓಕೆನಪ್ಪ, ಮನೆ ಹತ್ರ ಬಂದು ಕೈಯಪ್ಪ ಹಾಡು ಆಗೈತೆ ಹೇಳಿ. ಹಾಗೆ ಓಕೆ, ಈಗ ಮ್ಯಾಟ್ರ್ ಬಂದ್ಬಿಡ್ತೀನಿ. ಗರಡಿ ಈಗ ಇಷ್ಟೊತ್ತು ಯಾರು ಹೇಳಿದ್ರು ಖಂಡಿತ ಅದು ನಾವಲ್ಲ. ನಾನು ಇದನ್ನು ಯಾವಾಗಲೂ ಹೇಳ್ತೀನಿ, ಗರಡಿ ಸಿನಿಮಾ ಅಂತ ನಡೀಲಿಲ್ಲ. ನಮ್ಮ ಕಾಕವ್ರು ಆಕ್ಚುಲಿ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡ್ರು, ಭಟ್ರು ಕತೆ ಮಾಡಿ ಇಟ್ಕೊಂಡಿದ್ರು. ಆಮೇಲೆ ಹಾಗೆ ಹೇಗೆ ನಾನು ಅವಾಗವಾಗ ಸಿಗ್ತಾ ಇದ್ದಾಗ ಮಾಡ್ಬೇಕು. ನಾನು ಏನಂದ್ರೆ, ಒಬ್ರು ನಿರ್ಮಾಪಕರು ಇಂಡಸ್ಟ್ರಿಗೆ ಬಂದ್ರೆ ಒಂದಷ್ಟು ಮನೆಗಳು ಹುಟ್ಟುತ್ತೆ, ಒಂದಷ್ಟು ಹೊಟ್ಟೆ ತುಂಬುತ್ತೆ, ಸಾವಿರಾರು ಜನ, ಲಕ್ಷಾಂತರ ಜನ ಇದರಿಂದ ಬಾಳ್ತಾರೆ. ಯಾಕಂದ್ರೆ ಇದನ್ನ ನಮ್ಮ ಅಪ್ಪಾಜಿಯವ್ರು ಹೇಳ್ತಾ ಇದ್ರು, ಅಂಬರೀಷ್ ಅವರು, ಯಾವ ಸಿನಿಮಾ ಯಾಕ್ರೋ ಮಾಡ್ತಾ ಇಲ್ಲ ನೀವು ಅಂತ ಅಂದ್ಬಿಟ್ಟು ಏನಾರು ಅಪ್ಪಿ ತಪ್ಪಿ ಸ್ವಲ್ಪ ಗ್ಯಾಪ್ ಕೊಟ್ರೆ ನಾವು. ಅವ್ರೇನಕ್ಕೆ ಹೇಳ್ತಿದ್ರು ಅಂತಂದ್ರೆ, ಒಂದು ಸಿನಿಮಾ ನಡೆದ್ರೆ ದುಡ್ಡು ಒಂದು ರೈತನವರೆಗೂ ಹೋಗುತ್ತೆ ಅಂತೇಳಿ. ಯಾಕಂದ್ರೆ ಆತ ಬೆಳಿತಾನೆ, ಅದು ಮಾರ್ಕೆಟಿಗೆ ಬರುತ್ತೆ, ಮಾರ್ಕೆಟಿಂದ ಇಂಡಸ್ಟ್ರಿ ಅವ್ರು ತಗೊಳ್ತಾರೆ, ನಾವೆಲ್ಲ ಡೈಲಿ 3 ಹೊತ್ತು ಊಟ ಮಾಡ್ತೀವಿ, ಅದನ್ನೆಲ್ಲ ನಿರ್ಮಾಪಕನೇ ಕೊಡೋದು. ಸೊ ಅಲ್ಲಿಂದ ಅಲ್ಲಿ ಕನೆಕ್ಷನ್ ಇತ್ತು, ಯಾಕೆ ಸುಮ್ಮನೆ ಕೂತಿರ್ತೀರಾ ಅಂತ. ಸೊ ನಮಗೂ ಹಂಗೆ ಅನ್ಸಿದೆ, ಯಾಕಂದ್ರೆ ನಮ್ಮ ಕಾಕ ಅವ್ರು ಸುಮ್ಮನೆ ಇದು ಮಾಡ್ಬಿಡ್ತಾರಲ್ಲ, ಯಾವ ಸಿನಿಮಾ ಮಾಡಿಲ್ವಲ್ಲ ಅಂತ ಅಂದ್ಬಿಟ್ಟು ಆಮೇಲಿಂದ ಗರಡಿ ಅಂತ ಸ್ಟಾರ್ಟ್ ಆಯಿತು. ಭಟ್ರದು ಈಗಲೇ ಹೇಳ್ತೀನಿ, ನೀವು ಸುಮಾರು ಸಿನಿಮಾಗಳು ನೋಡಿದ್ದೀರಾ ನೀವು. ಅಂದರೆ ಅವ್ರದ್ದೆಲ್ಲ ಲವ್ ಸ್ಟೋರಿ ಇರ್ಬೋದು, ಇನ್ನೊಂದು ಇರ್ಬೋದು, ಮತ್ತೊಂದು ಇರ್ಬೋದು. ಇದು ಇನ್ನೊಂದು ಬೇರೆ ಜಾನರ್ ಸಿನಿಮಾ ಇದು. ಯಾಕಂದರೆ ಅವ್ರದೆಲ್ಲ ಸುಮಾರು ಸಿನಿಮಾಗಳು ನಾವು ನೋಡ್ಕೊಬೋದು, ಯಾಕಂದ್ರೆ ಲವ್ ಮೇಲೆ ತುಂಬ ಇರುತ್ತೆ. ಆದರೆ ಆ್ಯಕ್ಷನ್ ಮೇಲೆ ಇಟ್ಕೊಂಡು ಅದರಲ್ಲಿ ಒಂದು ಲವ್ ತೊಗೊಂಬಂದು ಇದೊಂದು ಒಳ್ಳೆ ಅದ್ಭುತವಾದ ಕತೆ ಬರ್ಕೊಂಡು ಇದನ್ನು ಮಾಡಿದ್ದಾರೆ. ಸೊ ಅದಕ್ಕೆ ನಮ್ಮ ಕಾಕು ಅವರಾಗಲಿ, ಅಮ್ಮ ಆಗಲಿ, ನಮ್ಮ ಪ್ರೀತಿ ತಂಗಿ ಸೃಷ್ಟಿ ಆಗಲಿ, ಇವರಿಷ್ಟೂ ಜನ ಕೊಟ್ಟಂಥ ಕೋಆಪರೇಷನು ಇವತ್ತೊಂದು ಗರಡಿ ಆಗೋದಕ್ಕಾಗಿತ್ತು ಅಷ್ಟೇ. ಆಮೇಲೆ ಇಷ್ಟೊತ್ತಿಗೆ ನಮ್ಮ ಹೀರೋ ಅವ್ರು ತುಂಬ ಹೇಳಿದ್ರು. ನಾನು ಇವತ್ತು ಹೇಳ್ತೀನಿ, ಎಲ್ಲ ಯಂಗ್ಸ್ಟರ್ಸ್ಗಳಿಗೆ ಹೇಳ್ಕೊಡೋದು ಒಂದೇನೆ, ಪೇಷನ್ಸ್, ಜೀವನದಲ್ಲಿ ತಾಳ್ಮೆ ಇಟ್ಕೊಳ್ಳಿ ಅಂತ. ಯಾಕಂದ್ರೆ ಹೀರೋ ಯಾವಾಗಲೂ ಗೊತ್ತಾಗ ಏನು ಆಗ್ತಾರ, ಹೀರೋ ಏನಾರು ಆಗುತ್ತೆ ಅಂತ ನಾವು ಮುಂದಕ್ಕೆ ಹೋಗೋಕ್ಕಾಗಲ್ಲ, ಆ ಟೈಮ್ ಬರಬೇಕು. ಆದರೆ ಭಗವಂತ ಎಲ್ರಿಗೂ ಒಂದೊಂದ್ಸಲಿ ಟೈಮ್ ಕೊಡ್ತಾನೆ. ಆ ಟೈಮ್ನ ಯಾವನು ಯುಟಿಲೈಸ್ ಮಾಡ್ತಾನೆ ಅವತ್ತು ಅವನು ಅಲ್ಲಿಗೆ ಬರ್ತಾನೆ. ಈಗ ಗರಡಿ ಅನ್ನೋ ಸಿನಿಮಾ ಅವ್ರಿಗೆ ಬಂತು, ಅವ್ರಿಗೆ ಟೈಮ್ ಚೆನ್ನಾಗೈತೆ. ಯಾಕಂದ್ರೆ ನಾನು ಯಾವಾಗಿಂದ ಅಂದರೆ ನಮ್ಮ ಹೀರೋ ನೋಡ್ತಾ ಇರೋದು, ನನ್ನ ಜೊತೆಗೆ ಚಿಂಗಾರಿಯಿಂದ ಅವ್ರು ಸ್ಟಾರ್ಟ್ ಆಗಿದ್ದು ಅವರ ಜರ್ನಿ. ಯಾಕಂದರೆ ಸ್ವಿಟ್ಜರ್ಲೆಂಡಲ್ಲಿ ನಾವು ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ದು, ಅಲ್ಲಿಂದ ಅವರ ಜರ್ನಿ. ಅದು ಬಿಟ್ಟರೆ ನೀವು ಎಲ್ಲ ಸಿನಿಮಾಗಳನ್ನು ನೋಡ್ಬೋದು. ಯೋಚನೆ 2 ನಿಮಿಷ ಮಾತಾಡ್ತಾ ಇದ್ದೆ, ಹಿಡಿಯೋ ನಮ್ಮಪ್ಪ ಅಲ್ಲ, ಒಂದು 2 ನಿಮಿಷ ಇರೋ, ನೀನು ಆ ಕಡೆ ಕಿತ್ಕೊಬೇಡ ಇರಲೇ. ಅಲ್ಲಿಂದ ಹಿಡಿದು ಸುಮಾರು ಸಿನಿಮಾ, ಒಡೆಯ ತನಕ, ಅದಾದ್ಮೇಲೆ ಕುರುಕ್ಷೇತ್ರ ಆಗ್ಬೋದು, ಪ್ರತಿಯೊಂದು ಮಗದೊಂದು ಚಕ್ರವರ್ತಿ ಆಗ್ಬೋದು, ಪ್ರತಿಯೊಂದು ಸಿನಿಮಾದಲ್ಲೂ ನಮ್ಮ ಜೊತೆಗೆ ಜರ್ನಿ ಮಾಡಿದ್ರು. ಆದರೆ ಆ ಪೇಷನ್ಸ್ ಅಂದ್ರೆ ಆ ತಾಳ್ಮೆ ಅನ್ಕೋಬಹುದು, ತಾಳ್ಮೆ ಮಾಡ್ತಾ ಇದ್ರೆ ಆಕ್ಚುಲಿ ವಯಸ್ಸಾಗುತ್ತಲ್ಲ, ಪರವಾಗಿಲ್ಲ, ಏನ್ ತಪ್ಪೇನಿಲ್ಲ, ಎಲ್ರಿಗೂ ವಯಸ್ಸು ಆಗುತ್ತೆ. ಈಗ ನಮಗೂ ವಯಸ್ಸಾಯ್ತಪ್ಪ, ನಾವು ಹಂಗೆ ಇರಕ್ಕಾಗತ್ತಾ? ಎಲ್ಲ ನಮಗೂ ಬಿಳಿ ಕೂದಲು ಬಂದಾಯ್ತು, ನಮಗೂ 46 ವರ್ಷ ಆಗೋಯ್ತು, ಇನ್ನೇನು ಏನು ಯಂಗ್ಸ್ಟರ್ಸ್ಗಳ ನಾವು. ಹಾಗೆ ಪೇಷನ್ಸ್ ಅಂದಾಗ ಇದೆಲ್ಲ ಕೆಲಸ ಬರುತ್ತೆ. ಆದರೆ ಈ ಚಿತ್ರ ನಾನು ಆಕ್ಚುಲಿ ಒಂದು ರಫ್ ಕಾಪಿ ನೋಡಿದ್ದು, ನಿಜವಾಗ್ಲೂ ಅವತ್ತೇ ತುಂಬಾ ಚೆನ್ನಾಗಿ ಅನಿಸ್ತು. ಯಾಕಂದ್ರೆ ನಮ್ಮ ಹೀರೋ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಬ್ರೋ, ಆಕ್ಚುಲಿ ಸೋನಲ್ ಯಾವತ್ತೂ ನನ್ಗೆ ಹುಡುಗಿ ಅಂತ ಅನ್ಸಲ್ಲಪ್ಪ, ಅದೊಂಥರ ಹುಡುಗಂತಾರೆ. ಯಾಕಂದ್ರೆ ನಮ್ಮ ಗುಂಪಲ್ಲಿ ಬರೀ ಹುಡುಗರೇ ಇರ್ತೀವಿ, ಅದರಲ್ಲಿ ಒಂದು ಎಕ್ಸೆಪ್ಷನ್ ಸೋನಲ್ ಒಬ್ಬಳಿಗೆನೇ ಇರೋದು. ಯಾಕಂದ್ರೆ ನಮ್ಮ ಜೊತೆಗೆ ಬರ್ಬೇಕಾದ್ರೆ ಮಾತ್ರ ಈ ಥರ ಸ್ಯಾರಿಗಿರಿ ನೋಡೋದು, ಅಯ್ಯೋ ಇದೇನಿದು ಹೊಸ ಹೋಗ್ತಾರ ಅಂತ. ಯಾಕಂದ್ರೆ ಸೋನಲ್ ನನ್ನ ಹುಡುಗನ್ ಥರನೇ. ಸೊ ಸೋನಲ್ ಅವರು
ಹಾಗೆ ರಿಶ್ವಿಕಾ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಸಾಂಗ್ ಮಾತ್ರ. ಇಟ್ಸ್ ಅ ವೆರಿ ಗುಡ್ ಸಾಂಗ್. ಸೊ ಹ್ಯಾಟ್ಸ್ ಆಫ್ ಟು ಯು ಡೂಯಿಂಗ್ ದಟ್ ಸಾಂಗ್ ಆ್ಯಕ್ಚುಲಿ. ಸೊ ಹಾಗೇನೆ ಪ್ರತಿಯೊಬ್ಬರು ರಘುವರ್ ಆಗ್ಬೋದು, ಪ್ರತಿಯೊಬ್ಬರು ಕಲಾವಿದರು ಕೂಡ ಅತ್ಯುತ್ತಮವಾಗಿ ಅಭಿನಯ ಮಾಡಿದ್ದಾರೆ ಅದರಲ್ಲಿ. ಅಂದರೆ ಅವ್ರ ಪಾತ್ರವನ್ನು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಆದರೆ ನಮ್ಮ ಹೀರೋಗಾಗ್ಬೋದು, ರಘುವರ್ಗೆ ಎಲ್ರಿಗೂ ಕೂಡ ಇಲ್ಲಿ ನಮ್ಮ ದೇಸಿಗೌಡರು ಅಂತಿದ್ದಾರೆ. ಎಲ್ಲಿದ್ದಾರೆ ಅವರು? ಇಲ್ಲಿದ್ದಾರೆ ಸರ್. ಬಿಟ್ರೆ ನಮ್ಮ ಮೈಸೂರು ಕಡೆ ಪ್ರಾಂತ್ಯದವರು, ಅವರು ಕೂಡ ಒಬ್ಬ ಗರಡಿ ಪಟುನೆ, ಪೈಲ್ವಾನೆ. ಬರಿಗೌಡ್ರ ನಮ್ಮ ದೇಸಿಗೌಡರು ಅಂತ ನಮ್ಮ ಹೀರೋ. ಇವ್ರಿಗೆಲ್ಲರಿಗೂ ಈ ಪೈಲ್ವಾನ್ ಪಟ್ಟುಗಳೇನು, ಯಾಕಂದ್ರೆ ಈ ಸಿನಿಮಾ ಮಾಡಿದಾಗ ನಂದೊಂದೇ ಒಂದು ಸಜೆಷನ್ ಇತ್ತು. ಯಾಕಂದ್ರೆ ಒಂದೇ ಒಂದು ಪಟ್ಟಿತ್ತು, ಅಂದ್ರೆ ಗರಡಿ ಅಂತ ಸಿನಿಮಾ ಇಟ್ಟು ಒಬ್ಬ ಪೈಲ್ವಾನ್ ಹತ್ರ ಏ ತರ ಬದುಕ್ತಾನೆ ಅನ್ನೋದು ತುಂಬಾ ಜನಕ್ಕೆ ಗೊತ್ತಾಗಲ್ಲ. ಆಮೇಲೆ ಅಲ್ಲಿ ಬಂದು ಯಾವುದೋ ಒಂದು ಪಟ್ಟ ಹಾಕೋದಾಗ್ಲಿ ಆ ಸ್ಟೈಲಲ್ಲೇ ಕೆಲವ್ರಿಗೆ ಗೊತ್ತಾಗೋಗುತ್ತೆ, ಹೌದಾ ಇದು ಕರೆಕ್ಟ್ ಆಗಿಲ್ಲ ಅಂತ ಹೇಳಿ. ಸೊ ಇವ್ರನ್ನ ಇಬ್ಬರನ್ನ ಚೆನ್ನಾಗಿ ಟ್ರೈನ್ ಮಾಡಿದಂತ ನಮ್ಮ ದೇಸಿಗೌಡರು, ಇವ್ರು ಆಕ್ಚುಲಿ ಅವರೆಲ್ಲ ಟ್ರೈನ್ ಮಾಡಿದ್ರು. ತುಂಬಾ ಥ್ಯಾಂಕ್ಸ್ ಕೊಟ್ರೆ. ಹಾಗೇನೆ ಇವತ್ತು ಇಲ್ಲಿ ಗರಡಿ ಸಿನಿಮಾದು ಈಗ ನನ್ನ ಮುಂದಿನ ಸಿನಿಮಾ ಯಾವುದು ಅಂತ ಯಾರಿಗನ್ ಗೊತ್ತಾ? ಯಾವುದು? ಅದಕ್ಕೊಂದು ಕತೆ ಹೇಳ್ಬಿಡ್ತೀನಿ ತಡ್ರಿ, ಯಾಕಂದ್ರೆ ನಿಮ್ಗೆ ಇಲ್ಲಿ ರಾಣೆಬೆನ್ನೂರಿಗೆ ನಾನು ಹೇಳ್ಬೇಕಂದ್ರೆ. ಬಾಪಾ ಪುಣ್ಯಾತ್ಮ, ಇವನ ಹೆಸರು ನಿಮ್ಮೆಲ್ಲರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ, ಕಾರ್ತಿಕ್ ಅಂತ ಅಲ್ವಾ? ಪೈಲ್ವಾನ್ ಪಟು ಅಂತಾನು ಗೊತ್ತಿದೆ ಅಲ್ವಾ ನಿಮ್ಗೆ? ಇವನ್ನ ಪರಿಚಯ ಮಾಡಿ ನಮ್ಮ ದೇಸಿಗೌಡರು ಅವತ್ತು, ಅಣ್ಣ ಇವನ್ ಕಾಟಿ ಅಂತ. ಅಣ್ಣ ಕಾಟಿನಾ? ಏನ್ ಕಾಟಿ? ಅವನ ಹೆಸರು ಏನೋ ಕಾರ್ತಿಕ್ ಅಂತ, ನಾವೆಲ್ಲ ಕಾಟಿ ಚೆನ್ನಾಗಿದೆಯಲ್ಲ ಇದು ಟೈಟ್ಲ್ ಇಟ್ಕೊಳ್ಳೋಣ ಅಂತ ನಾನು ಕಾಟೆ ಮಾಡ್ಕೊಂಡೆ ಅಷ್ಟೇನೆ, ಇನ್ನೇನಿಲ್ಲ. ಅದಕ್ಕೆ ಇವನೇ ಕಾರಣ. ಒಂದೊಳ್ಳೆ ಪಟು, ಪೈಲ್ವಾನ್ ಪಟು. ಆಲ್ ದಿ ಬೆಸ್ಟ್, ಚೆನ್ನಾಗಿರ್ಲಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಇಂಥ ಪೈಲ್ವಾನ್ಗಳು ಕೊಡಿ ಅಂತ ಹೇಳ್ತೀನಿ. ನಿಮ್ಮ ರಾಣೆಬೆನ್ನೂರಲ್ಲಿ ಈ ಥರ ಪಟುಗಳು ತುಂಬಾ ಇದ್ದಾರೆ, ಅವನ್ನೆಲ್ಲ ಹರಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಚಿನ್ನ. ಈಗ ಪ್ರೊಡಕ್ಷನ್ ಹೌಸ್ಗೆ ಬಂದ್ಬಿಡೋಣ. ಬಾಪಾ ಪ್ರೊಡ್ಯೂಸರ್, ಬಾ 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 ಹೇಳ್ಬೇಕಪ್ಪ. ನನ್ನ ಮುದ್ದಿನ ತಂಗಿ ಸೃಷ್ಟಿ ಸೌಮ್ಯ ಅಲ್ಲಿ ಕೂತಿದ್ದಾರೆ, ಅವ್ರಿಗೂ ಅಷ್ಟೇನೆ. ಅದು ಮೊದಲೇದು, ಇದು ಎರಡನೇ. ನಮಗೆ ಈ ಸಿನಿಮಾನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿ ಆ ಪ್ರೊಡ್ಯೂಸರ್ ಸ್ಥಾನ ಚೆನ್ನಾಗಿ ಉಳಿಸ್ಕೊಂಡು ಎಲ್ಲರನ್ನ ಜೊತೆ ಕರ್ಕೊಂಡು ಹೋಗೋಂಥ ಏಕೈಕ ವ್ಯಕ್ತಿ ನಮ್ಮ ಮುದ್ದಿನ ತಂಗಿ ಸೃಷ್ಟಿ, ಪ್ರೊಡ್ಯೂಸರು, ನಿರ್ಮಾಪಕರು. ಈಗ ಇಲ್ಲಿ ಕೂತ್ಕೊಂಡು ಹೇಳ್ತಿದಾರಲ್ಲ, ಆಕ್ಚುಲಿ ನೆಕ್ಸ್ಟ್ ಸಿನಿಮಾ ಅವರೇ ನಮಗೆ ಪ್ರೊಡ್ಯೂಸರು, ಕಾಸು ಕೊಟ್ಟಿದ್ದಾರೆ. ಈಗ ನಾವು ಕೆಲಸ ಮಾಡ್ಬೇಕು ತಾನೆ ಅವ್ರಿಗೆ, ಹೌದಾ ಅಲ್ವಾ? ಆದ್ರಿಂದ ಇದೇ ತರ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ, ಇದೇ ತರ ಒಂದು 10 ಜನ ಹೀರೋಗಳನ್ನ ಹರಿಸಿ ಬೆಳೆಸಿ ಆಶೀರ್ವದಿಸಿ ನಿಮ್ಮ ಬ್ಯಾನರಿಂದ ಬರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ಏನಕ್ಕೆ ಅಂತಂದ್ರೆ ಇವತ್ತೆಲ್ಲೇ ಹೋದ್ರು ಕೂಡ ನಾನು ಹೇಳ್ಬೋದು, ಹೌದಪ್ಪ MG ರಾಮಮೂರ್ತಿ ಅವ್ರು ನನಗೆ ಅನ್ನ ಹಾಕ್ದವ್ರು ಅಂತ. ಇನ್ಮೇಲೆ ಸೂರ್ಯ ಅವ್ರು ಎಲ್ಲೇ ಹೋದ್ರು ಕೂಡ ಎಲ್ಲಿಂದ ಬಂದ್ರಿ ಅಂತಂದ್ರೆ ಅವ್ರು ಎಷ್ಟೋ ಸಿನಿಮಾ ಮಾಡಿರ್ಬೋದು, ಹೌದಪ್ಪ ಸೌಮ್ಯ ಪ್ರೊಡಕ್ಷನ್, BC ಪಾಟೀಲ್ ಅವ್ರು ಪ್ರೊಡಕ್ಷನ್ ಮಾಡಿದ್ರು, ಗರಡಿ ಸಿನಿಮಾಯಿಂದ ನಾನು ಬಂದೆ ಅಂತ ಅವ್ರು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಸೊ ಆ ಥರದೊಂದು ಸಿನಿಮಾ ಆಗಲಿ ಅಂತ ಕೇಳ್ಕೊಳ್ತೀನಿ. ಇನ್ನೇನು ಹೇಳ್ರಿ, ಪ್ರತಿಯೊಂದು ಹೇಳಿದ್ದೀನಿ, ಎಲ್ಲದಕ್ಕೂ ಹೇಳಿದ್ದೀನಿ. ಹಾಗೇನೆ ಈ ಸ್ಟೇಜ್ ಮೇಲೆ ಇಷ್ಟೊತ್ತು ಡ್ಯಾನ್ಸ್ ಮಾಡಿದಂಥ ಎಲ್ಲ ನೃತ್ಯ ಕಲಾವಿದರು ಕೂಡ ಹ್ಯಾಟ್ಸ್ ಆಫ್. 3 ಗಂಟೆಯಿಂದ ನಿಮಗೋಸ್ಕರ ರಂಜಿಸ್ತಾ ಇದ್ದಾರೆ. ಸೊ ಅವ್ರಿಗೂ ಒಳ್ಳೇದಾಗ್ಲಿ. ಏನು ಆಕ್ಚುಲಿ ಅನುಶ್ರೀ ಅವ್ರ ಬಗ್ಗೆ ಹೇಳೋದು ಬೇಡ, ಅವ್ರಿದ್ರೆ 3 ಅವರೇನು 10 ಅವರು ಎಲ್ಲರೂ ಕೂತ್ಕೊಳ್ತಾರೆ, ಯಾಕಂದ್ರೆ ಚೆನ್ನಾಗಿ ಎಲ್ಲರೂ ಎಂಗೇಜ್ ಮಾಡಿ ಇಟ್ಕೊಳ್ತಾರೆ. ಸೊ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ ಬಾ ನಿಮ್ಗೂ ಅಷ್ಟೇನೆ. ಪ್ರತಿಯೊಬ್ರು ಏನಪ್ಪ ಇರತ್ತೇನೆ ಅದು ಆಮೇಲೆ ಮಾತಾಡೋಣ. ಸೊ ಈ ಸಿನಿಮಾಗೆ ತಮ್ಮೆಲ್ಲ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ, ಯಾಕಂದ್ರೆ ಪ್ರತಿ ಸಲ ಬಂದಾಗ್ಲೂ ಕೇಳ್ಕೊಳ್ಳೋದು ನಾವೆಲ್ಲ ಸಣ್ಣ ಸಣ್ಣ ಕಲಾವಿದ್ರು. ಉತ್ತರ ಕರ್ನಾಟಕದ ಜನ ಯಾವೊಬ್ಬ ಕಲಾವಿದನು ಅಷ್ಟು ಮನಸ್ಸಲ್ಲ. ಅವನ್ ಸಿನಿಮಾದವನಾಗಿರ್ಬೋದು, ನಾಟಕದವನಾಗಿರ್ಬೋದು, ಸೀರಿಯಲ್ ಅವರಾಗಿರ್ಬೋದು. ಯಾಕಂದ್ರೆ ನಾಟಕಕ್ಕೆ ನಾಟಕ ಮಾಡಿಸೋದಕ್ಕೆ ಇಲ್ಲಿಗೆ ಕರೆಸಿ ಅವ್ರ ಹೊಟ್ಟೆ ತುಂಬಾ ಮಾಡಿ ಕಳಿಸ್ತೀರಾ ನೀವು. ಸೊ ಉತ್ತರ ಕರ್ನಾಟಕ ಮಂದಿ ತುಂಬಾ ಜನ ಕಲಾವಿದರನ್ನ ಸಾಕ್ತಾ ಇದ್ದೀರಾ, ಹರಿಸ್ತಾ ಇದ್ದೀರಾ, ಬೆಳೆಸ್ತಾ ಇದ್ದೀರಾ, ಆಶೀರ್ವದಿಸ್ತಾ ಇದ್ದೀರಾ. ಸದಾ ಇದೇ ರೀತಿ ನಿಮ್ಮಂತ ಪ್ರೀತಿ ಪ್ರೋತ್ಸಾಹ ನಮ್ಮಂತ ಚಿಕ್ಕ ಚಿಕ್ಕ ಕಲಾವಿದರ ಮೇಲಿರಲಿ, ಎಲ್ಲರ ಮೇಲಿರಲಿ ಅಂತ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಹಾಗೇನೆ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಕೂಡ ಪಾಪ ಎಲ್ಲರೂ ಬೆಳಗ್ಗೆಯಿಂದ ತುಂಬಾನೇ ಕಷ್ಟಪಟ್ಟಿದ್ರಮ್ಮ, ತುಂಬಾ ಥ್ಯಾಂಕ್ಸ್. ಎಲ್ಲರೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗುರು ಹಿರಿಯರು,
ದೊಡ್ಡವರು ಚಿಕ್ಕವರು ಎಲ್ಲ ಕನ್ನಡದ ಹೃದಯಗಳು ಅಷ್ಟು ಜನ ಇವತ್ತೆಲ್ಲ ಡಿ ಬಾಸ್ನ ಸೆಲೆಬ್ರಿಟಿಗಳು, ಹಾಗೆ ವೇದಿಕೆ ಮುಂಭಾಗದಲ್ಲಿ ಕೂತಿರುವಂಥ ಎಲ್ಲ ಗಣ್ಯಾದಿ ಗಣ್ಯರು ಎಲ್ರಿಗೂ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತಾ, ಯಾಕೆಂದ್ರೆ ನವೆಂಬರ್ 1 ಇವತ್ತು ನಾವೆಲ್ಲ ಇವತ್ತು ಫಸ್ಟು ನಮ್ಮ ರಾಜ್ಯೋತ್ಸವದ ಬಗ್ಗೆ, ನಮ್ಮ ಕನ್ನಡದ ಬಗ್ಗೆ, ನಮ್ಮ ನೆಲ ಜಲದ ಬಗ್ಗೆ ಮಾತಾಡಲೇಬೇಕು. ಹಾಗೆ ಇವತ್ತು ಗರಡಿ ಸಿನಿಮಾ ಅವತ್ತು ಟ್ರೈಲರ್ ಲಾಂಚು, ಇಲ್ಲಿಗೆ ನನ್ನನ್ನು ಕರೆದಿದ್ದಂಥ ನಮ್ಮ ಯಶಸ್ ಸೂರ್ಯ ಅವರು, ಬನ್ನಿ ಒಂದು ನಿಮಿಷ ಬನ್ನಿ. ಈ ಹುಡುಗನ ಬಗ್ಗೆ ನಾನು ತುಂಬಾ ಹೇಳೋದಿದೆ, ಯಾಕಂದರೆ ಭಾಳನೇ ಕಷ್ಟಪಟ್ಟು ಶ್ರಮಜೀವಿ, ತುಂಬಾ ಕಷ್ಟಪಟ್ಟು ಇವತ್ತು ಈ ಸಿನಿಮಾ ಗರಡಿ ಸಿನಿಮಾದಲ್ಲಿ ನೋಡ್ತಿದ್ದೀನಿ, ಕೆಲವೆಲ್ಲ ತುಣುಕುಗಳನ್ನ ನೋಡಿದ್ರೆ ಭಾಳಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ಶ್ರದ್ಧೆ ಭಕ್ತಿಯಿಂದ ಮಾಡಿದ್ದಾರೆ. ಅವರ ಹೆಸರಿನಂತೆ ಯಶಸ್ಸು ಅವ್ರಿಗೆ ಸಿಗಲಿ. ಥ್ಯಾಂಕ್ ಯು ಸೋ ಮಚ್. ಖಂಡಿತ ಈ ಒಂದು ಸಿನಿಮಾಯಿಂದ ಒಂದು ಬೇರೆ ಲೆವೆಲ್, ಬೇರೆ ರೇಂಜ್ಗೆ ಆಗ್ತೀರಾ ಅಂತ ನನಗೆ ಗೊತ್ತಿದೆ. ಯಾಕಂದರೆ ಆ ಒಂದು ಏನು ಹೇಳ್ತೀರಾ, ಆ ಒಂದು ಇಂಟೆನ್ಸಿಟಿ, ಆ ಒಂದು ಇದೆ ನಿಮ್ಮಲ್ಲಿ. ತುಂಬ ಒಂದು ಹಾರ್ಡ್ ವರ್ಕರ್ ನೀವು. ಥ್ಯಾಂಕ್ ಯು ಸೋ ಮಚ್. ಖಂಡಿತ ನೀವು ಅಂತಲ್ಲ, ನಾವೆಲ್ಲರೂ ಕಷ್ಟಜೀವಿಗಳು, ಎಲ್ಲರೂ ಕಷ್ಟಪಟ್ಟು ಮಾಡ್ತಿದ್ದೀವಿ. ಹಾಗೆ ನನ್ನ ಸ್ನೇಹಿತರು ಇಲ್ಲೇ ಕೂತಿದ್ದಾರೆ, ಸೊನಾಲ್ ಮೊಂಟೇರು, ತನು ಅಂತ, ನಮ್ಮ ರಾಬರ್ಟ್ ಸಿನಿಮಾ ಅಲ್ಲಿ ತನು ಅವರು ನನ್ನ ಜೊತೆ ಆ್ಯಕ್ಟ್ ಮಾಡಿದ್ರು. ಭಾಳ ಒಂದು ಕ್ಯೂಟ್ ಆದಂಥ ಹುಡುಗಿ. ಆ್ಯಂಡ್ ನನ್ನ ಜೊತೆ ಮಾದೇವ ಸಿನಿಮಾದಲ್ಲೂ ಆ್ಯಕ್ಟ್ ಮಾಡಿದ್ದಾರೆ. ರಾಬರ್ಟ್ ಆದಮೇಲೆ ಮಾದೇವದಲ್ಲೂ ಮಾಡಿದ್ರು. ಸೊ ಅವ್ರಿಗೂ ಒಂದು ಒಳ್ಳೇದಾಗಲಿ ಈ ಸಿನಿಮಾ ಮೂಲಕ. ಆ್ಯಂಡ್ ವೆರಿ ಕ್ಯೂಟ್ ಆ್ಯಂಡ್ ತುಂಬ ಬ್ಯುಸಿ ಇರೋಂಥ ಒಂದು ಹೀರೋಯಿನು, ಒಳ್ಳೇದಾಗಲಿ. ಆ್ಯಂಡ್ ನಿಶ್ವಿಕಾ ಅವರು ನಮಸ್ತೆ. ಆ್ಯಂಡ್ ಫಸ್ಟು ಪ್ರೊಡಕ್ಷನ್ ಬಗ್ಗೆ ಹೇಳ್ಬಿಡ್ತೀನಿ. ಪಿ ಸಿ ಪಟೇಲ್ ಅಣ್ಣ ಆಗಲೇ ಬಂದಾಗ ನಾನು ಹೇಳಿದೆ, ನಾನು ಚಿಕ್ಕವನಿರ್ಬೇಕಾದ್ರೆ ನಮ್ಮ ಸ್ಕೂಲಲ್ಲಿ ಭಾಳಷ್ಟು ಜನ ಬಿ ಸಿ ಪಟೇಲ್ ಅಣ್ಣನ ನಮ್ಮ ತಂದೆಯವರು, ಅಂದರೆ ನಮ್ಮ ತಂದೆಯವರು ಟೈಗರ್ ಪ್ರಭಾಕರ್ ಅವರ ತಮ್ಮ ಅಂತಲೇ ಕರೆಯೋರು ಅವ್ರನ್ನ. ಸೊ ಭಾಳ ಖುಷಿ ಆಗುತ್ತೆ. ಆ್ಯಂಡ್ ಯೋಗರಾಜ್ ಭಟ್ರು ಸರ್ ಬಗ್ಗೆ ನಾನು ಹೇಳೋದು, ಇಂಟ್ರೊಡಕ್ಷನ್ ಕೊಡೋದು ಅವಶ್ಯಕತೆನೇ ಇಲ್ಲ. ಭಟ್ರು ಅವರು ಇವತ್ತು ಈ ಸಿನಿಮಾನ ಯಾವ ಥರ ಮಾಡಿರ್ತಾರೆ ಅಂತ ನನಗೆ ಗೊತ್ತು. ತಾಂತ್ರಿಕ ಬ್ರಹ್ಮ ಅವರು. ಸೊ ಅವ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ಈ ಪ್ರೊಡಕ್ಷನ್ ಅಮ್ಮ ಅವ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ನನ್ನ ಫ್ರೆಂಡ್ ವಿನಯ್ ಸರ್ ಇಲ್ಲಿದ್ದಾರೆ. ವಿನಯ್ ಸರ್ ಧನ್ಯವಾದಗಳು, ಥ್ಯಾಂಕ್ ಯು. ಯಾಕಂದರೆ ನಾನು ತುಂಬ ಸಪೋರ್ಟ್ ಮಾಡಿದಂಥ ವ್ಯಕ್ತಿ. ಥ್ಯಾಂಕ್ ಯು. ಆ್ಯಂಡ್ ಎಲ್ಲರ ಬಗ್ಗೆ ಹೇಳೋದಕ್ಕಿಂತ ಯಾಕೆ ನಾನು ಲೇಟಾಗಿ ಲಾಸ್ಟಾಗಿ ಹೇಳ್ತಿದ್ದೀನಿ ಅಂದರೆ, ಯಾಕಂದರೆ ಅವ್ರ ಬಗ್ಗೆ ಹೇಳಿದ ತಕ್ಷಣ ಎಲ್ಲರೂ ನೀವು ಕೂಗಾಡ್ತೀರಾ, ನಾವು ಏನು ಮಾತಾಡೋಕ್ಕಾಗಲ್ಲ. ನೋಡಿ ಈ ಸೌಂಡು ನಮ್ಮೆಲ್ಲರ ನೆಚ್ಚಿನ ನನ್ನ ಆತ್ಮೀಯ ಗೆಳೆಯರಾದ ಹಾಗೂ ಅಭಿಮಾನಿಗಳ ಆರಾಧ್ಯ ದೈವ, ಒನ್ ಆ್ಯಂಡ್ ಓನ್ಲಿ ಬಾಕ್ಸ್ ಆಫೀಸ್ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ಅವರು ಈ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ನಾನು ನೋಡೋಕೆ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಸೊ ಅವರು, ನೀವೆಲ್ಲ ಕಾಯ್ತಾ ಇಲ್ವಾ? ಧನ್ಯವಾದಗಳು. ಈ ಸಿನಿಮಾ ಇದೇ ನವೆಂಬರ್ 10ನೇ ತಾರೀಕು, ಇದೇ ತಿಂಗಳು ನವೆಂಬರ್ 10ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಿದೆ. ದಯವಿಟ್ಟು ನೋಡಿ ಹರಸಿ ಹಾರೈಸಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ಈ ವೇದಿಕೆ ತುಂಬ ಭಾಳ ಚೆನ್ನಾಗಿ ಮಾಡಿದ್ದೀರಾ ತರುಣ್ ಶಿವಪ್ಪ ಅವರು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲ ನಮ್ಮ ರಾಣಿಬೆನ್ನೂರು ಅಭಿಮಾನಿಗಳಿಗೂ ನಿಮ್ಮ ಕೈ ಜೋಡಿಸಿ ಕೇಳ್ಕೊತೀನಿ, ಇದೇ ರೀತಿ ಥಿಯೇಟ್ರಿಗೂ ಬನ್ನಿ, ಹರಿಸಿ ಹಾರೈಸಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಮತ್ತೊಮ್ಮೆ ಎಲ್ರಿಗೂ ಕನ್ನಡ ರಾಜ್ಯೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅನುಶ್ರೀ ಅವರೇ, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ರಿ ನನಗೆ, ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಆ್ಯಂಡ್ ಇಷ್ಟು ಬೇಗ ಕರೀತೀರಾ ಅಂತ ಅನ್ಕೊಂಡಿಲ್ಲ, ನಾನೇನೋ ಪ್ಲಾನ್ ಮಾಡ್ಕೊಂಡಿದ್ದೆ. ಸರ್ಪ್ರೈಸ್ ಸರ್, ಅದು ಸರ್ಪ್ರೈಸ್. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ. ಮರಿಬೇಡಿ, ಡೇಟ್ ಮರಿಬೇಡಿ, ನವೆಂಬರ್ 10ನೇ ತಾರೀಕು ರಿಲೀಸ್ ಆಗ್ತಿದೆ. ಎಲ್ಲರೂ ಬಂದು ನೋಡಿ ಹರಿಸಿ ಹಾರೈಸಿ ಅಂತ ಕೇಳ್ಕೊಂತೀನಿ. ಜೈ ಕರ್ನಾಟಕ. ಧನ್ಯವಾದಗಳು. ಕಮಾನ್ ಸರ್, ವಿನೋದ್ ಸರ್ ಹೇಳ್ತಾ ಇದ್ದಾರೆ. ಬೈಸಿಪ್ಸ್ ಹೊಡಿಯೋದಕ್ಕೆ ನಿಮ್ ತರ ನಂಗೆ ಬೈಸಿಪ್ಸ್ ಇಲ್ಲ. ಚೆನ್ನಾಗಿ ನೋಡಿ, ಚೆನ್ನಾಗಿಲ್ವಂತೆ ನೋಡಿ ಯಶಸ್ ಸೂರ್ಯ ಅವರು. ಯಾರು ಚೆನ್ನಾಗಿದೆ ಅಂತ ಹೇಳ್ತೀರಾ? ನಾವೆಲ್ಲರೂ ನಂದು ಚೆನ್ನಾಗಿದೆ, ಇವ್ರು ಚೆನ್ನಾಗಿದ್ಯಾ? ಇವ್ರದೇ ತಾನೇ? ನೋಡ್ರಾ
ಅದು ನಾನು ಇನ್ನೊಂದು ವಿಷಯ ಹೇಳಬೇಕು. ನಾನು ಯಾವುದೇ ವೇದಿಕೆ ಮೇಲೆ ಹೋದ್ರೂ ನಮ್ಮ ತಂದೆಯವರು ಟೈಗರ್ ಪ್ರಭಾಕರ್ ಅವ್ರನ್ನ ನಾನು ನೆನೆಸ್ಕೊಳ್ಳೇಬೇಕು. ಯಾಕಂದ್ರೆ ಇವತ್ತು ನಾನು ಈ ವೇದಿಕೆ ಮೇಲೆ ಇದ್ದೀನಿ, ನಿಮ್ಮೆಲ್ಲರೂ ಪ್ರೀತಿ ನನಗೆ ಸಿಗ್ತಿದೆ ಅಂದರೆ ಅದು ಅವರಿಂದ, ಅವರ ಆಶೀರ್ವಾದದಿಂದ. ಒಳ್ಳೇದಾಗಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬನ್ನಿ ಒಂದು ಡಬಲ್ ಬೈಸಸ್ ಒಂದೇ ಹೊಡೆದು. ಒಂದು ನಿಮಿಷ. ಮಾಡಿ ಮಾಡಿ ನಾವು ಸರಿ ಒಂದೇ ಸರ್. ಫೋನ್ ಕಾಲ್ಗೆ ಇವರು ಬೆಂಗಳೂರಿಂದ ಇಲ್ಲಿವರೆಗೂ ಬಂದಿದ್ದಾರೆ. ತುಂಬಾ ಥ್ಯಾಂಕ್ಸ್, ತುಂಬಾ 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 ಥ್ಯಾಂಕ್ಸ್. ನಮ್ಮೆಲ್ರಿಗೂ ಸಪೋರ್ಟ್ ಮಾಡ್ತಾ ಇರೋದು ಯಾರು ಹೇಳಿ? ಬಾಸ್. ಖಂಡಿತ ಅವರು ನೋ ಡೌಟ್. ಅವರು ಅದು ಬರೀ ಒಂದು ವ್ಯಕ್ತಿ ಅಲ್ಲ, ಅವರು ಶಕ್ತಿ. ನಮ್ಮ ಎಲ್ಲರ ಹಿಂದೆ ಇರುವಂತ ದೊಡ್ಡ ಶಕ್ತಿ. ಶಕ್ತಿ. ಕಮಾನ್ ಸೂರಿ. ಇದು ತಕ್ಕಂತ ಕೇಳಿದ ತಕ್ಷಣ ಅದರ ಬೈಸೆಪ್ಸ್ ತೋರಿಸ್ಬೇಕಂದ್ರೆ ಫಸ್ಟ್ ದಿನದಿಂದನೇ ಫೈಟರ್ ಆಗಿರ್ಬೇಕು. ಇದು ನಮ್ಮ ಫೈಟರ್ ಬೈಸೆಪ್ಸ್ ಅಂತಂದ್ರೆ ಸೂಪರ್ ಸರ್. ಬರ್ರಿ ಚಪ್ಪಾಳೆ ವಿನೋದ್ ಸರ್ಗೆ. ಡಿ ಬಾಸ್ ಹೆಸರು ಹೇಳಿ ನಮ್ಮನ್ ಕರೆದಾರ, ಕ್ಷಮಿಸ್ರಿ. ಬಂದ್ಬಿಡ್ತಾರ ಸರ್, ಇಲ್ಲೇ ಅದಾರ ನೋಡ್ರಿ. ಅಲ್ಲಿ ನೋಡಿ, ಎಲ್ಲ ತಿರುಗ್ಬಿಡ್ರಿ. ಆ ಹೆಸರಿಗೆ ಆ ಪವರ್ ಇದೆ. ಬಂದವರಿಗೆಲ್ಲರಿಗೂ ಅಡ್ಡು ಬಿದ್ದಿರಪ್ಪ. ಈ ಬೆಳಿ ಏನು ಮಳಿ ಕೊಳಿ ಏನು ಕೇರ್ ಮಾಡ್ದಂಗೆ ಬಂದಿರಿ. ನಿಮ್ಮೆಲ್ಲರಿಗೂ ನಮಸ್ಕಾರ. ಮೊದಲಿಗೆ ಈ ಕುಸ್ತಿಗೂ ಈ ಮಣ್ಣಿಗೂ ಬಹಳ ದೊಡ್ಡ ಲಿಂಕ್ ಐತೆ. ಒಂದೊಂದು ಊರಾಗ 5-5 ಗರಡಿ ಮನಿ ಇದ್ದ ಕಾಲಿದ್ವು, ಈಗ 2ಕ್ಕ 1ಕ್ಕ ಬಂದು ನಿಂತವು. ಎಲ್ಲ ಜಿಮ್ ಮಾಡಿ ಹಾಕೊಂಡಾರ. ನೀವು ಎಲ್ಲರೂ ಕೈ ಜೋಡಿಸಿದ್ರೆ ಮತ್ತೆ ಗರಡಿ ಮನಿ ವಾಪಸ್ ಬರ್ತಾವು ಅಂತ ನಮ್ದೊಂದು ಕಾಳಜಿ ಐತಿ ಸಿನಿಮಾದಾಗ. ಯಾಕಂದ್ರೆ ಉತ್ತರ ಕರ್ನಾಟಕದ ಪೈಲ್ವಾನ್ಗಳು ಹಳೆ ಮೈಸೂರು ಆ ಕಡೆ ಎಲ್ಲ ಹೋಗಿ ಕುಸ್ತಿ ಮಾಡಿದ್ರೆ ಒಂದು ಕಾಲದಾಗ ಹೆಂಗಿರ್ತಿತ್ತು ಅಂತಂದ್ರೆ ಎಕ್ಸ್ಟ್ರಾ ರೈಲ್ ಬಿಡ್ತಿದ್ರಂತ್ರಿ. 3 ತಾಸು 4 ತಾಸು ತಡೀತಾರ ಕುಸ್ತಿ ಅಂತ ಹೇಳಿ ಎಕ್ಸ್ಟ್ರಾ ರೈಲ್ನಾಗ ಮಂದಿ ಮೈಸೂರು ಹಳೆ ಬೆಂಗಳೂರು ಈ ಕ್ಷೇತ್ರಗಳಿಗೆಲ್ಲ ಹೋಗಿ ಕುಸ್ತಿ ನೋಡ್ತಿದ್ರಂತ. ಅಂಥ ಪೈಲ್ವಾನ್ಗಳು ಹುಟ್ಟಿದ ಜಾಗ ಇದು. ಸೊ ಈ ಜಾಗ ಮತ್ತೆ ನಾವು ಶೂಟಿಂಗ್ ಮಾಡಿರೋದೆಲ್ಲ ಬಾದಾಮಿ, ಬಯಲುಸೀಮೆ ಸುಮಾರು ಜಾಗಗಳಲ್ಲಿ ಶೂಟಿಂಗ್ ಮಾಡಿದ್ದೀವಿ. ಐಹೊಳೆ, ಪಟ್ಟದಕಲ್ಲು ಸುತ್ತಮುತ್ತ. ಬೆಂಗಳೂರು ಗ್ರಾಮಾಂತರದಲ್ಲಿ ಉತ್ತರ ಕರ್ನಾಟಕನ ಪೂರ್ತಿ ಮರುಸೃಷ್ಟಿ ಮಾಡಿದಂಥ ಸಿನಿಮಾ ಇದು. ಆಮೇಲೆ ಇದು ಶುರುವಾಗಿ 1-1.5 ವರ್ಷ ಆತ್ರಿ. ಇದರ ಫಸ್ಟ್ ಗೇರ್ ಹಾಕಿದ್ದ ನಿಮ್ಮೆಲ್ಲರ ಪ್ರೀತಿಯ ದರ್ಶನ್ ಸರ್. ಒಂದು ದಿವಸ ಪಾಟೀಲ್ ಮಾಸ್ತರಿಗೆ ಸಿಕ್ಕು ಅವ್ರ ಕುಟುಂಬ ಜೊತೆ ಇವನನ್ನ ನಾಯಕ ನಟನನ್ನಾಗಿ ಮಾಡ್ರಿ ಅಂತ ಸೂರ್ಯನ ತೋರಿಸಿ, ಸೂರ್ಯ ತಂಡಕ್ಕೆ ಬಂದ ಮೇಲೆ ಅದೊಂದು ಮಿಲಿಟರಿ ಆಜ್ಞೆ ಅಂತ ತಿಳ್ಕೊಂಡು ನಾವು ದರ್ಶನ್ ಸರ್ ನಾಯಕ ನಟನನ್ನ ಹೇಳಿದ ನಂತರ ಚಿತ್ರ ಶುರು ಮಾಡಿ ಇದೇ ಪಕ್ಕದೂರು ಹಿರೇಕೇರೂರಲ್ಲಿ ಪೂಜೆ ಮಾಡಿ ಆಲ್ಮೋಸ್ಟ್ 1-1.5 ವರ್ಷದ ಮೇಲಾತ್ರಿ. ಸೊ ಈಗ ನವೆಂಬರ್ 10 ಅಂತ ಎಲ್ಲ ಕಡೆ ಕೂಗಾಡಕತ್ತೇವಿ. ಇಲ್ಲೂ ಹೇಳ್ತೀನಿ, ನವೆಂಬರ್ 10 ನಿಮ್ಮ ಮುಂದೆ ಬರ್ತೇವಿ. ಭಾಳ ಮುದ್ದಾಡ್ಕೊಂಡು ಕಷ್ಟ ಬಿದ್ದು ಬೆವರು ಸುರಿಸಿ ಮಾಡಿದ ಪಿಕ್ಚರ್ ರೀ ಇದು. ಇದನ್ನ ಬಯಲು ಸೀಮೆಯವರು ದೊಡ್ಡ ಮಟ್ಟದಾಗ ಮೆರೆಸ್ತಾರೆ ಅನ್ನೋ ಒಂದು ದೃಢವಾದ ನಂಬಿಕೆಗೆ ನಾವು ಬಯಲು ಸೀಮೆಗೆ ಬಂದೇವ್ರಿ. ಈ ಊರನ್ನ ಇಲ್ಲೇ ಮಾಡ್ರಿ ಅಂತ ಹೇಳಿದ್ದು ದರ್ಶನ್ ಸಾಹೇಬರು. ಇದು ಸುಮ್ಮನೆ ಉತ್ತರ ಕರ್ನಾಟಕದ ಹೆಬ್ಬಾಗಿಲಾಗಿಲ್ರಿ, ಇದು ಎಲ್ಲರೂ ಇಲ್ಲೇ ತಡಾದ್ ಹೋಗ್ಬೇಕು ನಾವು. ಸೊ ಉತ್ತರ ಕರ್ನಾಟಕ ಅಂದ್ರನ ಅದ್ರದ್ದೊಂದು ಗಂಧ ಬೇರೆ ಐತಿ. ಆ ಕರಿಮಣ್ಣು, ಆ ಪೆಡಸು, ಗಂಡು ಮೆಟ್ಟಿದ ನಾಡು ಅಂತ ಸುಮ್ಮನೆ ಕರೆಯೋದಿಲ್ಲ ಈ ಮಂದಿಗೆ. ಸೊ ಇಲ್ಲಿ ಬಂದು ನಾವು ಟ್ರೈಲರ್ ಲಾಂಚ್ ಮಾಡೋಣ ಅಂತ ಪ್ಲ್ಯಾನ್ ಹಾಕಿ ಇನ್ನೇನು 5-10 ನಿಮಿಷಕ್ಕೆ ಬರ್ತಾರೆ ದರ್ಶನ್ ಸರ್. ಅವರ ಮುದ್ದಿನ ಚಿತ್ರ ಇದು. ಮೊನ್ನೆ ನೋಡಿ ಖುಷಿನೂ ಪಟ್ಟಾರೆ. ಸೊ ನಿಮ್ಮ ಜೊತೆ ಅವರು ಹಂಚ್ಕೋತಾರ ಏನು ಗರಡಿ ಅಂದ್ರೆ ಏನು ಅಂತ. ಬಹಳ ಶ್ರದ್ಧೆ ಕಾಣತೈತ್ರಿ ಸಿನಿಮಾದಾಗ. ನಾವು ಏನ ಮಾಡಿದ್ರು ಸಿನಿಮಾ ನಿಮ್ಮ ಚಪ್ಪಾಳೆ, ನಿಮ್ಮ ಶಿಳ್ಳಿ ಒಳಗ ನಾವು ಬದುಕೋದು. ನೋಡಲ್ಲ ಎದ್ರ ಬಂದೆ ಬಂತ ಗಾಡಿ ಬಂತಲ್ಲೇ ನೇಬಿನೂರಲ್ಲಿ ಕಾರ್ಯಕ್ರಮ ಮಾಡಿ ಅಂತ. ಎಷ್ಟು ಪ್ರೀತಿ ಇದೆಯಲ್ಲ ನಿಮ್ಮ ಮೇಲೆ. ಸಂಗೊಳ್ಳಿ ರಾಯಣ್ಣನಿಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ, ವಿಶ್ವಾಸ ಇದೆ. ಅಂತ ಒಬ್ಬ ಸಂಗೊಳ್ಳಿ ರಾಯಣ್ಣ ಯಜಮಾನ, ಒಡೆಯ, ನಮ್ಮ ಗರಡಿಯ ಬೆನ್ನೆಲುಬು. ನಮ್ಮ ಗರಡಿ ಚಿತ್ರದ ಬೆನ್ನೆಲುಬಾಗಿ ಇವತ್ತು ಅವರ ಲಕ್ಷಾಂತರ ಜನ ಅಭಿಮಾನಿಗಳಿಗೆ ದರ್ಶನವನ್ನು ಕೊಡಬೇಕು ಅನ್ನೋಂಥ ದೃಷ್ಟಿಯಲ್ಲಿ ನಿನ್ನೆ ರಾತ್ರಿ ಲೇಟ್ ನೈಟ್ ಅವರು ಗುಜರಾತಿಂದ ಬಂದು ಶೂಟಿಂಗ್ ಮುಗಿಸ್ಕೊಂಡು ಬಂದು ಇವತ್ತು
ಆ ಕಷ್ಟದಲ್ಲಿ ಕೂಡ ಇವತ್ತು ಅವ್ರು ಬಂದಿದ್ದಾರೆ ಅಂದರೆ ಅದು ನಮ್ಮ ಪೂರ್ವ ಜನ್ಮದ ಪುಣ್ಯ, ನಮ್ಮ ಉತ್ತರ ಕರ್ನಾಟಕ ಜನರ ಪುಣ್ಯ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಭಾಳ ಹೆಮ್ಮೆ ಆಗ್ತದೆ ಗರಡಿ ಚಿತ್ರ. ಮತ್ತು ನಮ್ಮ ನಿರ್ದೇಶಕರು ಯೋಗರಾಜ್ ಭಟ್ರು ಕೂಡ ಇಲ್ಲೇ ನಮ್ಮ ಪಕ್ಕದ ಊರಿನವ್ರು, ತಿಳುವಳ್ಳಿಯವರು. ನಾವು ಅವರ ಅಕ್ಕಪಕ್ಕ ಊರಿನವರು. ಇವತ್ತು ನಾವಿಬ್ಬರೂ ಸೇರಿ ಈ ಗರಡಿ ಚಿತ್ರವನ್ನು ಉತ್ತರ ಕರ್ನಾಟಕದ ಮಣ್ಣಿನ ಸೊಗಸನ್ನು ಇಟ್ಕೊಂಡು ಈ ಚಿತ್ರವನ್ನು ಚಿತ್ರೀಕರಣ ಮಾಡಿದ್ದೇವೆ. ಬಾದಾಮಿಯಲ್ಲಿ ಚಿತ್ರೀಕರಣ ಮಾಡಿದ್ದೇವೆ, ಬೆಂಗಳೂರಲ್ಲಿ ಚಿತ್ರೀಕರಣ ಮಾಡಿದ್ದೇವೆ. ಇವತ್ತು ವಿಶೇಷವಾಗಿ ಒಂದು ಕಡೆ ಹೇಳ್ತಾ ಇದ್ರು, ಗರಡಿ ಚಿತ್ರ ಬರೀ ಉತ್ತರ ಕರ್ನಾಟಕದಲ್ಲ. ಇವತ್ತು ಗರಡಿ ಅಂತ ಹೇಳಿದರೆ ಶ್ರೀ ಕೃಷ್ಣ ದೇವರಾಯನಿಂದ ಹಿಡಿದು ಸಂಗೊಳ್ಳಿ ರಾಯಣ್ಣನಿಂದ ಹಿಡಿದು ಇಮ್ಮಡಿ ಪುಲಿಕೇಶಿಯಿಂದ ಹಿಡಿದು ಎಲ್ಲರೂ ಕೂಡ ಕುಸ್ತಿಪಟುಗಳೇ. ದೇವರಾಜ್ ಅರಸು ಅವರು ಕೂಡ ಒಬ್ಬ ಕುಸ್ತಿಪಟುವಾಗಿ ಸೇವೆಯನ್ನು ಸಲ್ಲಿಸಿದಂಥವರು. ಈಗೂ ಕೂಡ ಮೈಸೂರಲ್ಲಿ ಕುಸ್ತಿ ಮೊನ್ನೆ ನಡೆದಿದೆ. ಕುಸ್ತಿ ಅನ್ನೋದು ಹಿಂದಿನ ಒಂದು ಊರನ್ನು ಕಾಯುವಂಥ ಸೈನಿಕರು ಅಂತ ಹೇಳ್ತಾ ಇದ್ರು. ಅಂಥ ಸೈನಿಕರಿಗೆ ಒಂದು ಕಡೆ ಹೇಳ್ತಾರೆ, ಒಬ್ಬ ನಮ್ಮ ಭಟ್ರು ಹೇಳ್ತಾ ಇದ್ರು, ಹಿಂದೆ ಗರಡಿ ಮಕ್ಕಳಿಗೆ ತಾಯಂದಿರು ಒಂದು ಮಲೆ ಹಾಲನ್ನು ತಮ್ಮ ಮಕ್ಕಳಿಗೆ ಕೊಟ್ಟರೆ ಇನ್ನೊಂದು ಮಲೆ ಹಾಲನ್ನು ಗರಡಿ ಪೈಲ್ವಾನರಿಗೆ ಕೊಡ್ತಾ ಇದ್ರಂತೆ. ಊರು ಕಾಯೋ ಮಕ್ಕಳು ಚೆನ್ನಾಗಿರಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಅಂಥ ಗರಡಿ ಸಿನಿಮಾ ಮಾಡಿದ್ದೇವೆ. ಇವತ್ತು ದೇಶೀಯ ಸೊಗಡಿನ ಮಣ್ಣನ್ನು ಅಳಿಸಿ ಹೋಗುವಂಥ ಗರಡಿ ಇವತ್ತು ಏನು ಜಿಮ್ ಆಗಿ ಪರಿವರ್ತನೆ ಆಗಿದ್ದಾವೆ, ಮತ್ತೆ ಅವು ಗರಡಿಯಾಗಿ ಪರಿವರ್ತನೆ ಆಗ್ತವೆ ಅನ್ನೋಂಥ ಭರವಸೆ ಇದೆ. ಒಂದು ಉತ್ತಮವಾದಂಥ ಚಿತ್ರವನ್ನು ನಮ್ಮ ನಿರ್ದೇಶಕರು ಮತ್ತು ವಿಶೇಷವಾಗಿ ನಮ್ಮ ಡಿ ಬಾಸ್ ಅವರು ಈ ಕಥೆಯಲ್ಲಿ ಸಂಪೂರ್ಣ ಇನ್ವಾಲ್ವ್ ಆಗಿ ಅವರು ಸಂಪೂರ್ಣ ಸಲಹೆಗಳನ್ನು ಕೊಟ್ಟು ಅವ್ರು ನೀಡಿದಂಥ ಚಿತ್ರ ಇವತ್ತು ನಮಗೆ ನವೆಂಬರ್ 10ಕ್ಕೆ ಬಿಡುಗಡೆ ಮಾಡ್ತಾ ಇದ್ದೀವಿ. ತುಂಬ ಸಂತೋಷ ಆಗ್ತಾ ಇದೆ. ಇಂಥ ಒಂದು ಉತ್ತಮವಾದ ಚಿತ್ರವನ್ನು ನಮ್ಮ ಕೌರವ ಪ್ರೊಡಕ್ಷನಿಂದ ಮತ್ತೆ ನಾವು ಉತ್ತಮವಾದ ಚಿತ್ರವನ್ನು ಕೊಡ್ತಾ ಇದ್ದೀವಿ ಅಂತ. ಪ್ರೀತಿ ಗೌರವ ಅಲ್ಲ, ನಾವೆಲ್ಲ ಸಹೋದರಿದ್ದಂಗೆ, ನಮ್ಮ ತಮ್ಮ ಅವರು. ಕರೆಕ್ಟ್. ಈ BC ಪಾಟೀಲ್ ಅವರು ಏನಕ್ಕೆ ನಿಂತರು ನಾನು ಅವ್ರ ಜೊತೆಗೆ ಯಾವಾಗ್ಲೂ ಹೋಗ್ತಾ ಇದ್ದೀನಿ. ನೌಕರಿ ರಾಜೀನಾಮೆ ಕೊಟ್ಟರು ಅವ್ರ ಜೊತೆಗೆ ಇದ್ದೀನಿ, ಪಿಕ್ಚರ್ ಮಾಡುವಾಗಲೂ ಜೊತೆಗೆ ಇದ್ದೀನಿ, ಎಲ್ಲದೂ ಅವ್ರ ಜೊತೆಗೆ ಇದ್ದೀನಿ, ಫಿಲಮ್ ಮಾಡುವಾಗಲೂ ಅವ್ರ ಜೊತೆಗೆ ಇದ್ದೀನಿ. ಎಷ್ಟು ಫಿಲಮ್ ನಮ್ಮದು? 25 ಅಲ್ಲ, 18 ಫಿಲಮ್ ಗರಡಿ ನಮ್ಮದು. ಅಷ್ಟುವರೆಗೂ ಸಹಿತ ನಾನು ಮನೆ ಪಿಲ್ಲರ್ ಆಗೋ ನಿಂತಿದ್ದೀನಿ, ಅವ್ರ ಬೆನ್ನೆಲುಬಾಗೋ ನಿಂತಿದ್ದೀನಿ ಅಂತೇಳಿ 2 ಮಾತು ಹೇಳಿ ನಿಮ್ಮೆಲ್ಲ ನಮ್ಮ ಡಿ ಬಾಸ್ ಅಭಿಮಾನಿಗಳೆಲ್ಲ ಒಂದು ವಿನಂತಿ, ಬಾಸ್ ಕುತ್ಕೊಂಡಿದ್ದಾರೆ, ಅವ್ರನ್ನ ಬೇಗ ಎಬ್ಬಿಸಿ ಕಳಿಸ್ಬೇಕು ಅನ್ನಂಗಿದ್ರೆ ಗಲಾಟೆ ಮಾಡಿ, ಶಾಂತವಾಗಿ ಕುತ್ಕೊಳ್ಳಿ. ಅವ್ರು ಇಲ್ಲಿ ಇನ್ನೂ ಕುತ್ಕೊಂತಾರೆ, ಹಾಡುಗಳು ನೋಡ್ತಾರೆ, ನಿಮ್ಮ ಜೊತೆಗಿದ್ದು ನಿಮ್ಮ ಜೊತೆಗೆ ಮಾತಾಡ್ತಾರೆ. ಇದು ನಮ್ಮ ಕಳಕಳಿಯ ಉತ್ತರ ಕರ್ನಾಟಕದ ರಾಣೆಬೆನ್ನೂರಿನ ವಿನಂತಿ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ನಮ್ಮ ಗರಡಿ ಸಿನಿಮಾಗೋಸ್ಕರ, ಸಿನಿಮಾ ಟ್ರೇಲರ್ ಲಾಂಚ್ಗೋಸ್ಕರ, ದರ್ಶನ್ ಸರ್ಗೋಸ್ಕರ ದೂರದಿಂದ ಬಂದಿದ್ದೀರಾ, ಅದಕ್ಕೆ ಧನ್ಯವಾದಗಳು. ಆ್ಯಂಡ್ ಫೈನಲಿ ನನಗೊಂದು ಸ್ಟೇಜ್ ಸಿಕ್ಕಿದೆ ನನ್ನ ಟೀಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ. ಮೊದಲನೇದಾಗಿ BC ಪಾಟೀಲ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಫ್ ಕೋರ್ಸ್ ಸೃಷ್ಟಿ, ಥ್ಯಾಂಕ್ ಯು ಸೃಷ್ಟಿ, ಯು ಬೀನ್ ವಂಡರ್ಫುಲ್. ಯೋಗರಾಜ್ ಸರ್ ಪಂಚತಂತ್ರ ಆದಮೇಲೆ ಮತ್ತೆ ಅವ್ರ ಜೊತೆ ವರ್ಕ್ ಮಾಡೋ ಅವಕಾಶ ಸಿಕ್ತು. ನನ್ನ ಮೇಲೆ ನಂಬಿಕೆ ಕೊಟ್ಟು ಇನ್ನೊಂದು ಸಿನಿಮಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಯೋಗರಾಜ್ ಸರ್. ಆ್ಯಂಡ್ ನನ್ನ ಕೋ ಆ್ಯಕ್ಟರ್ ಆಫ್ ಕೋರ್ಸ್ ಯಶಸ್ ಆ್ಯಂಡ್ ಸುಜಯ್, ಥ್ಯಾಂಕ್ ಯು. ತುಂಬ ಅಂದರೆ ತುಂಬ ಸಪೋರ್ಟಿವ್ ಆಗಿದ್ರಿ ನೀವಿಬ್ಬರು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಫ್ ಕೋರ್ಸ್ ಎಲ್ಲ ನಮ್ಮ ಟೆಕ್ನಿಕಲ್ ಟೀಮ್, ಯೋಗಿ, ಶ್ರೇಯಸ್, ನನ್ನ ಡಿಸೈನರ್ ರಶ್ಮಿ, ಎಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ಫೈನಲಿ ದರ್ಶನ್ ಸರ್, ಅವ್ರ ಜೊತೆ ರಾಬರ್ಟ್ ಆದಮೇಲೆ ಮತ್ತೆ ಒಂದು ಸಿನಿಮಾದಲ್ಲಿ ವರ್ಕ್ ಮಾಡೋ ಸಿಗುತ್ತಾ ಅನ್ನೋ ಒಂದು ಡೌಟ್ ಇತ್ತು. ಬಟ್ ಥ್ಯಾಂಕ್ಫುಲಿ ಗರಡಿಯಲ್ಲಿ ಮತ್ತೆ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದೆ. ಅವನು ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಸೊ ನವೆಂಬರ್ 10ಗೆ ಸಿನಿಮಾ ರಿಲೀಸ್ ಆಗ್ತಿದೆ, ಮಿಸ್ ಮಾಡಿದೆ. ಗರಡಿ ಸಿನಿಮಾ ನೋಡ್ತೀರಾ ತಾನೇ? ದರ್ಶನ್ ಸರ್ಗೋಸ್ಕರ ಅಟ್ಲೀಸ್ಟ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನೀವು ಚಿತ್ರಕ್ಕಾಗಿ ಕುಸ್ತಿ ಏನಾದರೂ ಕಲ್ತಿದ್ದೀರಾ? ಬಿಟ್ರೆ ಯೋಗರಾಜ್ ಸರ್ ಅದನ್ನು ಮಾಡಿಸ್ತಿದ್ರು, ಥ್ಯಾಂಕ್ಫುಲಿ ಮಾಡಲಿಲ್ಲ. ಬಟ್ ಎಲ್ಲ ಕುಸ್ತಿಪಟುಗಳ ಜೊತೆ ಆಕ್ಟ್ ಮಾಡಿದ್ದು ಹೆಂಗನ್ಸ್ತು ನಿಮಗೆ? ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ತುಂಬ ಕಷ್ಟಪಟ್ಟಿದ್ದಾರೆ ಸುಜಯ್ ಮತ್ತು ಯಶಸ್, ಯಾಕೆಂದರೆ ಅವ್ರ ಫೀಲ್ಡ್
ಕುಸ್ತಿ ಅನ್ನೋದು ಓ ಆ ತರನ ನಾನು ಅನ್ಕೊಂಡೆ ತುಂಬಾ ಕಷ್ಟಪಟ್ಟಿದ್ದಾರೆ ಪಾಪ, ಯಾವಾಗ್ಲೂ ಇಷ್ಟೇ ತುಂಡು ಬಟ್ಟೆಯಲ್ಲಿ ಇರ್ಬೇಕಿತ್ತಲ್ಲ, ಹೆಣ್ಮಕ್ಳ ಮುಂದೆ ಹೆಂಗಿರೋದು ಅಂತ ಹೇಳಿ ಕಷ್ಟಪಟ್ಟಿರ್ತಾರೆ ಅಂತ ಅದು ಅನ್ಕೊಂಡೆ. ಆಕ್ಚುಲಿ ಅವ್ರಿಗೆ ಕೇಳ್ಬೇಕು, ಹೌದು ಯಶಸ್ ಅಲ್ವಾ? ಅವ್ರಿಗೆ ಕೇಳ್ಬೇಕು, ಅವ್ರಿಗೆ ಹೆಂಗ್ ಅನ್ಸ್ತು ನನ್ ಮುಂದೆ ಹಂಗ್ ನಿಲ್ಲೋದು ಅಂತ. ನಿಮ್ಗೆ ಹೆಂಗ ಅನ್ಸ್ತು? ಖುಷಿನೇ ಅನ್ಸ್ತಪ್ಪ. ಬಟ್ ನಿಜವಾಗ್ಲೂ ಚಾಲೆಂಜಿಂಗ್ ಅಲ್ವಾ ಪಾಪ ಎಲ್ಲ ನಾಯಕ ನಟರು, ಯಶಸ್ ಆಗಿರ್ಬೋದು, ಸುಜಯ್ ಆಗಿರ್ಬೋದು, ಆ ರೀತಿ ಒಂದು ಬಾಡಿನ ಬಿಲ್ಡ್ ಮಾಡ್ಕೊಂಡು ಅದನ್ನ ಮಾಡೋದು ತುಂಬಾ ಚಾಲೆಂಜಿಂಗ್. ಡೆಫಿನೆಟ್ಲಿ ಹ್ಯಾಟ್ಸ್ ಆಫ್ ಸುಜಯ್ ಮತ್ತೆ ಯಶಸ್ಸನ್ ಎಲ್ರಿಗೂ, ಎಲ್ಲ ಪೇಲ್ವಾನ್ಗಳಿಗೆ. ಈಗ ಸೊ ಈ ಸಿನಿಮಾದಲ್ಲಿ ನಾನು ಒಂದು ರೀಲ್ಸ್ ಟಿಕ್ಟಾಕರ್ ಪಾತ್ರ ಮಾಡ್ತಾ ಇದ್ದೀನಿ. ನಂಗೆ ಮಾಡಕ್ಕೆ ಹೇಳ್ಬೇಡ ಅನುಶ್ರೀ ಪ್ಲೀಸ್. ಸೊ ಎಲ್ಲ ಹುಡುಗಿರು, ಇವಾಗ ಜನರೇಷನ್ ಹುಡುಗಿರು ಕನೆಕ್ಟ್ ಆಗುವಂತ ಪಾತ್ರ ಬೇಸಿಕ್ಲಿ. ಹಾ ರೆಡಿನಾ? ಹಾ ನೀವು ಮೊದಲನೇ ಲೈನ್ ಹೇಳಿ, ಮುಂದೆ ಅದೆಲ್ಲ ಅವ್ರು ಹೇಳ್ತಾರೆ. ನಾ ಡ್ರೈವರ ನೀ ನನ್ನ ಲವ್ವರ, ನಾ ಡ್ರೈವರ ನೀ ನನ್ನ ಲವ್ವರ. ಸೂಪರ್ ರೀ, ಚಪ್ಪಾಳೆ. ಇವತ್ತು ನಮ್ ರಾಣೆಬೆನ್ನೂರಿಗೆ ಬಂದ್ರೆ ಹೆಂಗ ಅನ್ಸ್ತು ನಿಮ್ಗೆ, ಅದು ಹೇಳಿ. ಅಫ್ಕೋರ್ಸ್ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ಬಟ್ ಏನ್ ಗೊತ್ತಾ ಅನುಶ್ರೀ, ಎಲ್ಲ ಹುಡುಗರ್ ವಾಯ್ಸ್ ಅಷ್ಟೇ ಕೇಳಿಸ್ತಿದೆ. ನಮ್ ಭಟ್ರು ಹೇಳಿದ್ದಾರೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ವಾಯ್ಸ್ ಕೇಳಿಸ್ತಿಲ್ವಲ್ಲ ಹೆಣ್ಮಕ್ಳು? ಇದರ ಆ ವೈಟ್ ಚೂಡಿದಾರ್ ಹಾಕಿರೋ ಒಬ್ರು ಆಂಟಿ ಮಾತ್ರ ಇಲ್ಲ, ಅದರ ಅಷ್ಟೇ. ಅಷ್ಟೇ, ಓನ್ಲಿ ಹೆಣ್ಮಕ್ಳು. ಐ ಥಿಂಕ್ ಅನುಶ್ರೀ ಹೆಣ್ಮಕ್ಳು. ನಾನು ಫೀಮೇಲ್ ವರ್ಷನ್ ಹಾಡ್ತೀನಿ. ಅದೇ ಆಡ್ಬೇಕು. ಹಾ ಓಕೆ ಡನ್. ಫೀಮೇಲ್ ವರ್ಷನ್. ಹಾ ತಿಳಿಸಬೇಕು ನಿನಗೆ ಮನದಲ್ಲೇ ನಡೆದ ವಿಷಯ, ಮರೆಯಬೇಡ ಇದನ್ನು ನೀನೆಂದು ನನ್ನ ಇನೆಯ. ಬೇರೆನೂ ನಡೆಯಲಿ ಬಾಳಿನ ಬೇಗೆ, ನಿನಗಿನ ನೆನಪು ಇರಲಿ ಎಂದಿಗೂ ಹೀಗೆ. ದಯಮಾಡಿ ಉರಿಸಬೇಡ ಬಡವಿಯ ಹೃದಯ, ದಯಮಾಡಿ ಉರಿಸಬೇಡ ಬಡವಿಯ ಹೃದಯ, ಓ ಜೀವದ ಗೆಳೆಯ. ಅಷ್ಟೇ ಬರ್ತಾರಪ್ಪ ದರ್ಶನ್ ಸರ್, ಇವಾಗ ಬರ್ತಾರೆ. ಮೊದಲನೇದಾಗಿ ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಕನ್ನಡ ಕನ್ನಡ ಕನ್ನಡ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ರಾಣಿಬೆನ್ನೂರ್ಗೂ ನಮ್ಮ ಸಿನಿಮಾಗೂ ತುಂಬ ನಂಟಿದೆ. ಏನು ಗೊತ್ತಾ, ಅದು ನಮ್ಮ ಸಿನಿಮಾದಲ್ಲಿ ನೆಗೆಟಿವ್ ಶೇಡ್ನ ಅಂದರೆ ರವಿಶಂಕರ್ ಸರ್ ಮಾಡಿದ್ದಾರೆ, ಸುಜಯ್ ಬೇಲೂರ್ ಅವ್ರು ಮಾಡಿದ್ದಾರೆ, ಹಾಗೆ ರಾಘು ಅವ್ರು ಮಾಡಿದ್ದಾರೆ. ಅವ್ರ ಫ್ಯಾಮಿಲಿ ಹೆಸರು ರಾಣೆ ಫ್ಯಾಮಿಲಿ ಅಂತ. ನಮ್ಮ ಸಿನಿಮಾಗೆ ತುಂಬ ಪ್ಲೇಸು. ಹಾಗೆ ನಮ್ಮ ಟ್ರೇಲರು ಇಲ್ಲಿ ರಿಲೀಸ್ ಆದರೆ ಇನ್ನೂ ಪ್ಲೇಸ್ ಆಗುತ್ತೆ ಅಂತ ರಾಣೆಬೆನ್ನೂರಲ್ಲಿ ಮಾಡಿದ್ದಾರೆ. ಸೊ ಅದಕ್ಕೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ಈ ಸಿನಿಮಾಗೆ ನಾನೇ ಹೀರೋನ ಅಂತ ಒಂದೊಂದ್ಸರಿ ಅನಿಸುತ್ತೆ. ಬಟ್ ಒಂದೊಂದ್ಸರಿ ನೋಡಿದಾಗ ತುಂಬ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಅದಕ್ಕೆ ಫಸ್ಟಾಗಿ ಪಾಟೀಲ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂಥ ಒಂದು ದೊಡ್ಡ ವೇದಿಕೆ, ಇಂಥ ಒಂದು ದೊಡ್ಡ ಸಿನಿಮಾ ನನಗೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಭಟ್ರಿಗೆ, ಯೋಗರಾಜ್ ಭಟ್ ಸರ್ಗೆ, ಇಂಥ ಒಂದು ಒಳ್ಳೆ ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ನಾನು ಹೇಳೋದಕ್ಕಿಂತ ನೀವೇ ಹೇಳ್ತೀರಾ. ಸಿನಿಮಾ ನವೆಂಬರ್ 10ಕ್ಕೆ ರಿಲೀಸ್ ಆದಮೇಲೆ ತುಂಬ ಚೆನ್ನಾಗಿದೆ ಸಿನಿಮಾ ಅಂತ. ಸೊ ಆ ಸಿನಿಮಾ, ಈ ಸಿನಿಮಾ ನನಗೆ ಭಾಳ ಹೆಮ್ಮೆಯಿಂದ ಹೇಳ್ತೀನಿ, ನನಗೆ ಒಳ್ಳೆ ಸಿನಿಮಾ ಆಗಿದೆ. ನನ್ನ ಕೆರಿಯರ್ಗೆ ಒಂದು ಒಳ್ಳೆ ಪುಷು. ಇಂಥ ಒಂದು ಒಳ್ಳೆ ಸಿನಿಮಾ, ಇಂಥ ಒಂದು ದೊಡ್ಡ ಸಿನಿಮಾ ನನಗೆ ಸಿಗೋದಕ್ಕೆ ಕಾರಣನೇ ದರ್ಶನ್ ಸರ್. ಅವ್ರು ನನಗೆ ಹಾಕಿದ್ದಾರೆ ಭಿಕ್ಷೆ ಅಂತ ಅನ್ಕೋತೀನಿ, ಬಟ್ ಅವ್ರು ನಾನು ಗಿಫ್ಟ್ ಅಂತ ಕೊಟ್ಟಿದ್ದಾರೆ. ಅದು ಅವ್ರ ದೊಡ್ಡ ಗುಣ. ಅವ್ರ ಬಗ್ಗೆ ಒಂದು ಇನ್ಸಿಡೆಂಟ್ ನೆನೆಸ್ಕೋತೀನಿ.
ನಾನು ಸರ್ ಇಬ್ಬರೇ ಕಾರಲ್ಲಿ ಹೋಗ್ತಿದ್ವಿ. ಅವರು ಮಸ್ಟಾಂಗ್ ಗಾಡಿ, ಏನಕ್ಕೆ ಅದನ್ನ ಹೇಳ್ತಿದ್ದೀನಿ ಅಂತಂದರೆ, ಅವ್ರು ಎಕ್ಸೈಟ್ರ್ ಕೊಟ್ಟಾಗೆಲ್ಲ ಮುಂದೆ ನಾವು ಹಾಕಿದ ಗ್ಲಾಸ್ ಇತ್ತು, ಅದು ನನ್ನ ತೊಡೆ ಮೇಲೆ ಬೀಳ್ತಿತ್ತು. 1 ಸರಿ ಬಿತ್ತು, 2 ಸರಿ ಬಿತ್ತು, 3ನೇ ಸರಿ ಬಿತ್ತು. ಇರೋ ಅದು ನಿಮಗೆ ಅಂತ ಇದೆ, ಅದು ಇಟ್ಕೊಳ್ಳಿ ಅಂತಂದರು. ಇಲ್ಲ ಸರ್ ಬೇಡ ಸರ್ ಅಂದೆ. ಯಾಕೆ ಚೆನ್ನಾಗಿಲ್ವಾ ಅಂತಂದ್ರು. ಅದು ರೇಬನ್ ಗ್ಲಾಸು, ಕಾಸ್ಟ್ಲಿ ಗ್ಲಾಸ್, ಅವ್ರಿಗೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದದ ಗ್ಲಾಸು. ಅವರು ತಿರ್ಗಾ ಯಾಕೆ ಚೆನ್ನಾಗಿಲ್ವಾ ಬೇಡ ಅಂದ. ಇಲ್ಲ ಸರ್ ನಾನೇನೋ ಈಸ್ಕೊಂಡ್ಬಿಡ್ತೀನಿ, ಬಟ್ ನನಗೆ ಕೊಡೋದಕ್ಕೆ ಆ ಯೋಗ್ಯತೆ ಇಲ್ಲ ಸರ್ ನಿಮಗೆ ಕೊಡೋದಕ್ಕೆ ಅಂತಂದೆ. ಬಟ್ ಅವ್ರು ಅವಾಗೊಂದು ಮಾತಂದರು, ತಲೆ ಕೆಡ್ಸ್ಕೊಬಿಡಿರೋ, ಯೋಗ್ಯತೆ ಆದಷ್ಟು ಬೇಗ ಬರುತ್ತೆ, ಅದು ಬಂದೇ ಬರುತ್ತೆ ಅಂತೇಳಿ ಅವರೇ ಆ ಯೋಗ 2 ನನಗೆ ಕೊಟ್ಟಿದ್ದಾರೆ. ನೀವಿಂದ ಆ್ಯಂಡ್ ಒನ್ ಮೋರ್ ನಾನು ಹೇಳಲೇಬೇಕು, ಬಾಸ್ನ ನಾನು ಯಾವತ್ತೂ ನನ್ನ ದೇವರು ಅಂತಲೇ ಹೇಳ್ತೀನಿ. ಈ ಸಿನಿಮಾ ನನಗೆ ಕೊಡಿಸಿದ್ದಾರೆ ಅಂತ ಒಂದೇ ಒಂದು ಉದ್ದೇಶ ಆದರೆ ನನ್ನ ಸ್ವಾರ್ಥ ಆಗೋಗುತ್ತೆ. ಜೀವನದಲ್ಲಿ 4 ಜನ ಋಣ ತೀರ್ಸೋಕ್ಕಾಗಲ್ಲ ಅಂತಾರೆ. ಒಂದು ತಾಯಿದು, ತಾಯಿ ತುಂಬ ಹೆಚ್ಚಾಗಿ ಪ್ರೀತಿ ಕೊಟ್ಟು ಇಡೀ ಪ್ರಪಂಚನೇ ನನ್ನ ಮಗ, ನನ್ನ ಪ್ರಪಂಚನೇ ಇರೋ ಬರೋ ಪ್ರೀತಿ ಎಲ್ಲ ಕೊಡ್ತಾರೆ ತಾಯಿ. ಅಂಥ ಪ್ರೀತಿ ನಂಗೆ ಸರ್ ಕೊಟ್ಟಿದ್ದಾರೆ. ಇನ್ನೊಂದು ತಂದೆ, ನಮ್ಮ ಚಿಕ್ಕವರಿಂದ ದೊಡ್ಡವರು ಆಗೋವರೆಗೂ ಒಂದು ಮಟ್ಟಕ್ಕೆ ದಡ ಸೇರಲಿ ಅಂತ ಹಿಂದೆ ನಿಂತ್ಕೊಂಡು ನಮ್ಗೆ ಏನೇ ಕಷ್ಟ ಇದ್ರೂ ಹಿಂದೆ ನಾನು ಇದ್ದೀನಿ ಅಂತ ಹೇಳ್ತಾನೆ ತಂದೆ. ಹಂಗೆ ಅವ್ರು ನನ್ನ ಹಿಂದೆ ನಿಂತಿದ್ದಾರೆ. ಇನ್ನು ಗುರುಗಳು ಸಾಕಷ್ಟು ಅವ್ರಿಗಿರೋ ವಿದ್ಯೆ ಎಲ್ಲ ನಮಗೆ ದಾರಿ ಎಳೀತಾರೆ. ಆ ವಿದ್ಯೆ ನಮಗೆ ನಾಳೆ ಜೀವನ ರೂಪಿಸ್ಕೊಳ್ಳಿ ಅನ್ನೋದಕ್ಕೆ. ಆ ಥರ ನನಗೆ ವಿದ್ಯೆ ತುಂಬ ಹೇಳ್ಕೊಟ್ಟಿದ್ದಾರೆ. ಬೈದೋ ನನಗೆ ಇಲ್ಲಿವರೆಗೂ ಯಾವತ್ತು ಹೀರೋ ಹಿಂಗೆ ಅಂತ ಬೈದಿಲ್ಲ ನನಗೆ ಇಲ್ಲಿವರೆಗೂ ನನ್ನ ಹೋಗು ಬಾ ಅಂತಲೂ ಕರೆದಿಲ್ಲ ಸರ್. ಹೋಗಿ ಬನ್ನಿ ಅಂತಲೇ ಇಲ್ಲಿವರೆಗೂ ನಂಗೆ ಅವ್ರು ಮರ್ಯಾದೆ ಕೊಡ್ತಾರೆ. ಮರ್ಯಾದೆ ನಾನು ಯಾವತ್ತೂ ಚಿರುಣಿ ಸರ್. ಅದಕ್ಕೆ ಆ ಥರ ಗುರುಸ್ಥಾನದಲ್ಲೂ ನಾನು ನಿಂತಿದ್ದಾರೆ. ಇನ್ನೊಂದು ಬಟ್ ಲಾಸ್ಟು ಫ್ರೆಂಡು. ನಮಗೇನೇ ಪೇಯ್ನ್ ಆದರೂ ಏನೇ ಕಷ್ಟ ಬಂದ್ರೂ ನಮಗೆ ಪರ್ಸ್ನಲ್ ಆಗಿ ಹೇಳ್ಕೊಳ್ಳೋದು ಅಂತ ಒಬ್ಬ ಫ್ರೆಂಡ್ಗೆ. ಆ ಫ್ರೆಂಡು ಪರ್ಸ್ನಲ್ ವಿಷಯಕ್ಕೆ ಅವನೊಬ್ಬನೇ ಇರೋದು. ಫ್ರೆಂಡು ಯಾರು ಕೊಟ್ಟಿಲ್ಲ ಅಂದರೂ ಫ್ರೆಂಡ್ ಹೆಗ್ಲು ಕೊಡ್ತಾನೆ. ಆ ಥರ ನಂಗೆ ಹೆಗ್ಲು ಕೊಟ್ಟಿದ್ದಾರೆ. ನನ್ನ ಪ್ರತಿ ಒಂದಕ್ಕೂ ಎಲ್ಲದಕ್ಕೂ ನನ್ನ ಪರ್ಸ್ನಲ್ ವಿಷಯನೂ ಅನ್ನೋ ಥರ ಶೇರ್ ಮಾಡಿದ್ದೀನಿ. ಇಷ್ಟೆಲ್ಲ ಇರೋ ಒಂದೇ ಒಂದು ವ್ಯಕ್ತಿ ಅಂತಂದರೆ, ಇಷ್ಟು ಗುಣ ಇರೋದು ಒಬ್ಬರೇ ವ್ಯಕ್ತಿ ಇದ್ದಾಗ ಅದಕ್ಕೆ ನಾವು ದೇವರು ಅಂತಲೇ ಅನ್ನೋದು. ಅದಕ್ಕೆ ನಾನು ಅವ್ರನ್ನ ದೇವರು ಅಂತ ಕೇಳ್ತೀನಿ. ಸೂರ್ಯ ಸರ್, ಕ್ಷಮಿಸಿ ಮಧ್ಯದಲ್ಲಿ ಮಾತಾಡ್ತಾ ಇದ್ದೀನಿ. ಆ ದೇವರಿಂದ ನೀವು ತುಂಬಾ ಹೊತ್ತು ದೂರ ಇರಬಾರ್ದು. ಹೋಗಿ ಒಂದು ಹಾಕ್ ಕೊಟ್ಬಿಟ್ಟು ಬನ್ನಿ. ಹೋಗಿ ಸರ್, ಹೋಗಿ ಸರ್, ಹೋಗಿ ಸರ್, ಹೋಗಿ ಅವ್ರನ್ನ ಅಪ್ಕೊಂಡು ಬನ್ನಿ ಸರ್. ವೇದಿಕೆ ಮೇಲೆ ಒಬ್ಬ ನಾಯಕ ನಟ ಅಷ್ಟು ಭಾವುಕರಾಗ್ತಿದ್ದಾರೆ ಸರ್. ಇಟ್ಸ್ ಸೋ ಇಮೋಷನಲ್ ಫಾರ್ ಯು. ಅಷ್ಟೇ. ದಿಸ್ ಇಸ್ ದ ಬೆಸ್ಟ್ ಗಿಫ್ಟ್ ಸರ್ ಅವರಿಗೆ ಗರಡಿ ಚಿತ್ರದ ಮೂಲಕ. ಸೂರ್ಯ ಸರ್, ಸಾಕಷ್ಟು ವಿಷಯಗಳಲ್ಲಿ ಬೇರೆ ಬೇರೆ ದಿನಗಳಲ್ಲಿ ಬೇರೆ ಬೇರೆ ಕ್ಷಣ ನೀವು ಅವ್ರನ್ನ ಅಪ್ಕೊಂಡಿರ್ತೀರಾ. ಆದರೆ ಇದು ನಿಮ್ಮ ಜೀವನದ ಬಹಳ ಮುಖ್ಯವಾದಂಥ ದಿನ. ಇವತ್ತು ಆ ಅಪ್ಪಿಗೆ ಸಿಕ್ಕಿದೆ. ಹ್ಯಾಪಿನಾ, ಖುಷಿನಾ? ನನಗೆ ಎಮೋಷ್ನಲ್ ಆಗಿ ಇಷ್ಟ ಇಲ್ಲ, ಬಟ್ ಅವರೇ ನನ್ನ ಎಮೋಷ್ನಲ್ಲು. ಈ ವೇದಿಕೆ ಮೇಲೆ ಅವ್ರನ್ನೇ ರಿಕ್ವೆಸ್ಟ್ ಮಾಡಿ, ಬಟ್ ಕೊಟ್ಟಿದ್ದಾರೆ, ನಂಗೆ ಕೊಟ್ಟಿಲ್ಲ ಅಂತಲ್ಲ. ಇಷ್ಟು ಜನ ಪ್ರೀತಿಸೋ ಎಲ್ಲ ಹೃದಯದಲ್ಲಿ ಅವ್ರು ಇದ್ದೀರಾ. ಅಂಥ ಬಾಸ್ ಹೃದಯದಲ್ಲಿ ಇಷ್ಟು ಜಾಗ ಮಾಡಿದ್ದೀನಿ ಅಂತ ಒಂದು ಹೆಮ್ಮೆ ಇದೆ, ಒಂದು ಖುಷಿ ಇದೆ. ಅದು ನನ್ನ ಕೊನೆ ಉಸಿರು ಇರೋವರೆಗೂ ಆ ಜಾಗ ಅಲ್ಲೇ ಇರಲಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಇಟ್ಸ್ ಮೈ ರಿಕ್ವೆಸ್ಟ್ ಸರ್. ಆ್ಯಂಡ್ ವಿನೋದ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ. ಒಂದೇ ಒಂದು ಫೋನ್ ಕಾಲ್ಗೆ ಬಂದಿದ್ದೀರಾ. ಯಾವತ್ತೂ ಚಿರೋಣಿ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬಾಸ್ ತಂಡ ದೊಡ್ಡದಿದೆ. ಹೇಮಿ ಆಗಿರ್ಬೋದು, ಬಾಲಾಜಿ ಆಗಿರ್ಬೋದು, ತೌಸಿಫ್ ಆಗಿರ್ಬೋದು, ಬಾಬು ಆಗಿರ್ಬೋದು, ಹರ್ಷ ಅವರಾಗಿರ್ಬೋದು, ಸುನಿ, ನಾಗಣ್ಣ, ದೇಸಿಗೌಡರು, ತುಂಬ ಜನ ಬಂದಿದ್ದಾರೆ ಸರ್ ಬಳಗ ಅದು. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ.
ಆ್ಯಂಡ್ ಸ್ಪೆಷಲ್ ಅಪಿಯರೆನ್ಸ್ ಮಾಡಿರುವಂಥ ನಿಶ್ವಿಕಾ ಅವ್ರಿಗೆ ಥ್ಯಾಂಕ್ ಯು. ಆ್ಯಂಡ್ ಮೇಡಮ್ ವಂಜನಾ ಪಾಟೀಲ್ ಅವ್ರ ಮೇಡಮ್ಗೆ ಥ್ಯಾಂಕ್ ಯು ಮೇಡಮ್, ನಮ್ಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸೃಷ್ಟಿ ಅವ್ರಿಗೆ, ಸೃಷ್ಟಿ ಇಡೀ ಶೂಟಿಂಗ್ ಜರ್ನಿನಲ್ಲಿ ನಮ್ಮ ಜೊತೆಲಿದ್ದಾರೆ. ಶೀ ಇಸ್ ಅ ಬಿಗ್ ಸಪೋರ್ಟ್ ಅವರ್ ಫಿಲಮ್ ಅಂತ ಹೇಳ್ಬೋದು, ಅಷ್ಟು ನಿಂತಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಸೋನಲ್, ನನ್ನ ಡಾರ್ಲಿಂಗು, ನನ್ನ ಬ್ರೋ. ಸೊ ಕೃತಿ ಮಾಡಿದ್ದಾರೆ, ರಾಘು ಮಾಡಿದ್ದಾರೆ, ಆ್ಯಂಡ್ ನನ್ನ ಫ್ರೆಂಡ್ಸ್ ಬಂದಿದ್ದಾರೆ, ನಮ್ಮ ತಾಯಿ ಬಂದಿದ್ದಾರೆ. ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು, ತುಂಬ ಹೃದಯ. ನಾನು ಅದನ್ನು ಥ್ಯಾಂಕ್ಸ್ ಅಂತ ಹೇಳಿದ್ರೆ ಕಮ್ಮಿ ಆಗ್ಬೋದು. ಆ್ಯಂಡ್ ಏನೇನು ಹೇಳೋದಿದೆ, ಬರ್ತಾರೆ ಬಾಸ್ ಬರ್ತಾರೆ, ಬಾಸ್ ಬರ್ತಾರೆ. ಇದು ಒಂದು ಸರಿ ನನಗೆ ಆ್ಯಕ್ಚುಲಿ ಇದನ್ನು ಕೇಳೋಕೆ ಇಷ್ಟ, ಅದಕ್ಕೋಸ್ಕರ ಹೇಳ್ತೀನಿ. ಡಿ ಬಾಸ್ ಅಂತ ಜೋರಾಕಿತ್ತು, ಡಿ ಬಾಸ್, ಡಿ ಬಾಸ್, ಡಿ ಬಾಸ್. ಥ್ಯಾಂಕ್ ಯು ಸೋ ಮಚ್. ನಾನು ಬಾಸ್ಗೆ ಕರೆಯೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾನು ಇಲ್ಲಿ ವೇದಿಕೆ ಬಿಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನವೆಂಬರ್ 10 ಗಡಿ ರಿಲೀಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೂರ್ಯ ಸರ್. ನಮಸ್ಕಾರ. ಈ ಒಂದು ಚಿತ್ರಕ್ಕೆ ನಾನು ಅಚಾನಕ್ಕಾಗಿ ಬಂದಿದ್ದು. ಥ್ಯಾಂಕ್ಸ್ ಟು ಪಾಟೀಲ್ ಸರ್, ಯೋಗರಾಜ್ ಭಟ್ ಸರ್. ನನ್ನ ಒಂದು ಪ್ರಾಬಬ್ಲಿ ಈ ಬಾಡಿ ಈ ಥರದ್ದೆಲ್ಲ ನೋಡಿ, ಆಟ್ರಿಬ್ಯೂಟ್ಸ್ನ ನೋಡಿ, ನೀನು ಮಾಡು, ನಿನ್ನ ಕೈಲಿ ಆಗುತ್ತೆ ಅಂತ ಹೇಳಿ ಮಾಡಿಸಿದ್ದು ಚಿತ್ರ ಇದು. ಈ ಚಿತ್ರ ನನಗೆಲ್ಲ ಹೇಳ್ಕೊಟ್ಟಿದೆ. ಯಾವತ್ತೂ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡೇ ಇಲ್ಲ ನಾನು, ಇದೇ ಫಸ್ಟ್ ಟೈಮು. ಕುಣಿಸೋಗ್ಬಿಡ್ತು ಚಿತ್ರ, ಕುಸ್ತಿಯಿಂದ ಹಿಡಿದು ಕುಣಿಯೋವರೆಗೂ ಎಲ್ಲ ಹೇಳ್ಕೊಬಿಡ್ತು. ನಮ್ಮ ಅಣ್ಣ, ನಿಮ್ಮ ನೆಚ್ಚಿನ ಅಣ್ಣ ದರ್ಶನ್ ಸರ್ ಇದ್ದಾರೆ. ಸೊ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಈ ಚಿತ್ರದಲ್ಲಿ ನಿಮ್ಗೆ ಕೆಲಸ ಈಸಿ ಅನ್ಸ್ತಾ ಅಥವಾ ಕಷ್ಟ ಅನ್ಸ್ತಾ? ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಅದಾದ ನಂತರ ಇಲ್ಲೇ ಬಂದಿರುವಂತ ಎಲ್ಲರಿಗೂ ಕೂಡ ಧನ್ಯವಾದಗಳು. ಫೈನಲ್ ಕ್ವೆಶ್ಚನ್ ಸೃಷ್ಟಿ ಅವರೇ, ಇದು ನೀವು ಅವ್ರ ಮನೆಯವರಾಗಿ ಹೇಳ್ತೀರಾ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಹೇಳ್ತೀರಾ ನನಗೆ ಗೊತ್ತಿಲ್ಲ. ಸುಜಯ್ ಅವ್ರ ಪರ್ಫಾರ್ಮೆನ್ಸ್ ಹೆಂಗಿದೆ? ಸಖತ್ತಾಗಿತ್ತು. ಐ ಪರ್ಸ್ನಲಿ ಅವ್ರಿಗೆ ನರ್ವಸ್ನೆಸ್ ಇತ್ತು ಇಲ್ಲ ನನಗೆ ಗೊತ್ತಿಲ್ಲ. ಪ್ರಾಬ್ಲಿ ಸೋನಲ್ ಆ್ಯಂಡ್ ನಿಶ್ವಿಕಾ ನೋಡಿದ್ರು, ಅವ್ರಿಗಿಂತ ಜಾಸ್ತಿ ನಾನು ನರ್ವಸ್ ಆಗಿತ್ತು. ಅಯ್ಯೋ ಹೆಂಗ್ ಮಾಡ್ತಾರೋ ಅಂತ. ಬಟ್ ಈ ರಿಯಲಿ ಡಿಡ್ ಗುಡ್. ಸೂಪರ್. ಇಲ್ಲಿಂದ ಸೈ ಅನ್ಸ್ಕೊಂಡ್ರೆ ಅಂದ್ರೆ ರೈ ಅಷ್ಟೇ. ಸುಜಯ್, ನವೆಂಬರ್ 10 ಗರಡಿ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಪ್ರತಿ ದಸರಾ ನೀವು ಮೈಸೂರಿಗೆ ಹೋಗ್ಬೇಕಾಗಿರುತ್ತೆ ಕುಸ್ತಿ ನೋಡೋಕ್ಕೆ. ಈ ದಸರಾ ಆದಮೇಲೆ ಕುಸ್ತಿ ನಿಮ್ಮೆಲ್ಲರ ಹತ್ರ ಬರ್ತಿದೆ, ದಯವಿಟ್ಟು ನೋಡಿ. ಥ್ಯಾಂಕ್ ಯು ಸುಜಯ್, ಥ್ಯಾಂಕ್ ಯು ಸೃಷ್ಟಿ. ದೊಡ್ಡ ಚಪ್ಪಾಳೆ ಬರಬೇಕು ಸುಜಯ್ ಹಾಗೂ ಸೃಷ್ಟಿ ಅವರಿಗೆ. ಆಲ್ ದ ವೆರಿ ಬೆಸ್ಟ್ ಸುಜಯ್. ಎಲ್ಲರಿಗೂ ನಮಸ್ಕಾರ. ರಾಣಿಬೆನ್ನೂರಿಗೆ ಮೊದಲನೇ ಬಾರಿ ಬರ್ತಿದ್ದೀನಿ. ಮೊದಲನೇ ಬಾರಿನೇ ಇಷ್ಟು ಅದ್ಧೂರಿಯಾದ ವೆಲ್ಕಮ್ ಕೊಟ್ಟಿದ್ದೀರಾ, ನಿಮ್ಮೆಲ್ರಿಗೂ ಧನ್ಯವಾದಗಳು. ಹಾಗೆ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಗರಡಿ ಸಿನಿಮಾದಲ್ಲಿ ನಾನೊಂದು ಹಾಡು ಮಾಡಿದ್ದೀನಿ. ಆ್ಯಂಡ್ ಆಫ್ಕೋರ್ಸ್ ಅದಕ್ಕೆ ಕಾರಣ ನಮ್ಮ ಯೋಗರಾಜ್ ಭಟ್ ಸರ್ ಆ್ಯಂಡ್ BC ಪಾಟೀಲ್ ಸರ್. ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ವೇದಿಕೆ ಅನ್ನೋದು ತುಂಬ ತುಂಬ ಮುಖ್ಯ ಆಗುತ್ತೆ. ಸೊ ನನಗೆ ನನ್ನ ಒಂದು ಚಿಕ್ಕ ಟ್ಯಾಲೆಂಟ್ ತೋರಿಸೋದಕ್ಕೆ BC ಪಾಟೀಲ್ ಸರ್ ಮತ್ತು ಯೋಗರಾಜ್ ಭಟ್ ಸರ್ ಒಂದು ಅವಕಾಶ ಕೊಟ್ಟಿದ್ದಾರೆ ಈ ಹಾಡು ಮುಖಾಂತರ. ಸೊ ಅವ್ರಿಗೆ ನಾನು ಥ್ಯಾಂಕ್ ಯು ಹೇಳ್ತಾ ಇಡೀ ಚಿತ್ರತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಯಶಸ್ ಸೂರ್ಯ ಅವರಾಗಿರ್ಬೋದು, ಆಮೇಲೆ ಸುಜಯ್ ಆಗಿರ್ಬೋದು, ಸೃಷ್ಟಿ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ಆ್ಯಂಡ್ ಸೋನಲ್ ತುಂಬ ಮುದ್ದಾಗಿ ಕಾಣಿಸ್ತಿದ್ದೀರಾ. ನಿಮ್ಮ ಈ ಸಿನಿಮಾದಿಂದ ನಿಮ್ಮ ಕೆರಿಯರ್ ಇನ್ನೂ ಹೆಚ್ಚು ಸಕ್ಸಸ್ಫುಲ್ ಆಗಲಿ ಅಂತ ಕೇಳ್ಕೊತೀನಿ. ಇಡೀ ಚಿತ್ರತಂಡಕ್ಕೆ ಆಲ್ ದಿ ಬೆಸ್ಟ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ನಮ್ಮನ್ನ ವೇದಿಕೆ ಮೇಲೆ ಕರೆದಿದ್ದಕ್ಕೆ. ಸರ್, ಡಿ ಬಾಸ್ ಬಾಕ್ಸ್ ಆಫೀಸ್ ಸುಲ್ತಾನ್ ಅವರ ಆಶೀರ್ವಾದ ಈ ಸಿನಿಮಾಗಿದೆ. ಇನ್ನು ನಾವೇನು ಹೇಳೋದಿಲ್ಲ ಕೇಳೋದಿಲ್ಲ, ಸಿನಿಮಾ ಹಿಟ್.
ಆದರೂ ಆಲ್ ದಿ ಬೆಸ್ಟ್ ಹೇಳ್ತೀನಿ. ವಿನೋದ್ ಸರ್, ನಿಮ್ಮನ್ನು ಭೇಟಿಯಾಗಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್, ಪ್ರೀತಿಯಿಂದ ಕರೆದಿದ್ದಕ್ಕೆ ಬಂದಿದ್ದೀರಾ. ಎಲ್ರಿಗೂ ಧನ್ಯವಾದ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ಅನು ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಡ್ತೀರಾ. ಥ್ಯಾಂಕ್ ಯು ನಿಶ್ವಿಕಾ ಅವರೇ. ನೀವು ಹಂಗೆ ಹೇಳಿದ ತಕ್ಷಣ ನಾನು ಬಿಟ್ಬಿಡ್ತೀನಿ ಅಂತ ನೀವು ಅನ್ಕೊಂಡ್ರೆ ಅದು ತಪ್ಪು ಕಲ್ಪನೆ. ಈಗ ನಿಮ್ಮಿಂದಾನೇ ಆ ಸಾಂಗ್ ಹಿಟ್ಟಾಗಿರೋದ್ರಿಂದ ಹುಕ್ ಸ್ಟೆಪ್ ನಮಗಾಗಿ ನಮ್ಮ ಹುಡುಗರಿಗೋಸ್ಕರ ಒಂದೇ ಒಂದು ಸ್ಟೆಪ್ ಹಾಕಿದ್ರೆ ನೋಡಿ ಎಷ್ಟು ಖುಷಿ ಪಡ್ತಾ ಇದಾರೆ. ಇಲ್ಲ, ಜನ ಕೇಳಿದ್ರೆ ನಾವ್ ಯಾವತ್ತೂ ಇಲ್ಲ ಅನ್ನಲ್ಲ. ಅದಮ್ಮ ಬರ್ಲಿ ಹಾಡು. ಥ್ಯಾಂಕ್ ಯು ಸೋ ಮಚ್ ನಿಶ್ವಿಕಾ ಅವರೇ, ಒಳ್ಳೇದಾಗ್ಲಿ, ಆಲ್ ದ ವೆರಿ ಬೆಸ್ಟ್ ನಿಮ್ಗೆ. ತುಂಬಾ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಸಾರಿ ಟೈಮ್ ತಗೊಂಡಿದ್ದಕ್ಕೆ. ಇವಾಗ ಡಿ ಬಾಸ್ ಬರ್ತಾರೆ. ಹಾಗೂ ಹರಿಕೃಷ್ಣ ಸರ್ ಅವರ ಅದ್ಭುತವಾದ ಹಾಡುಗಳಿಗೆ ಸೂಪರ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಧನ್ಯವಾದಗಳು ಪೃಥ್ವಿ. ನನಗೆ ಗೊತ್ತು ನೀವು ಸ್ವಲ್ಪ ಸುಸ್ತಾಗಿದ್ದೀರ, ಸ್ವಲ್ಪ ಅಂತ ಹೇಳಿ, ಅಷ್ಟೇನು ಜಾಸ್ತಿ ಇಲ್ಲ ಅಂತ ಹೇಳಿ. ಆದರೂ ಉತ್ತರ ಕರ್ನಾಟಕಕ್ಕೆ ಬಂದಿದ್ದೀರಾ, ಅದರಲ್ಲೂ ರಾಣೆಬೆನ್ನೂರಿಗೆ ಬಂದಿದ್ದೀರಾ. ಗರಡಿ ಚಿತ್ರದ ಬಗ್ಗೆ, ದರ್ಶನ್ ಸರ್ ಬಗ್ಗೆ, ನಮ್ಮ ಉತ್ತರ ಕರ್ನಾಟಕದ ಮಂದಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ರಿಗೂ ನಮಸ್ಕಾರ. ಆಗಿದಾ ಸೂಪರಾ ಇದು ಎನರ್ಜಿ ಅಂದರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪೃಥ್ವಿ ಶಾಮ್ನೂರ್ ಅಂತ. ನಾನಿಲ್ಲೇ ನಿಮ್ಮ ಪಕ್ಕಕ್ಕೆ ದಾವಣಗೆರೆ ಹುಡುಗ. ನನ್ನ ಮೊದಲನೇ ಸಿನಿಮಾ ಪದವಿ ಪೂರ್ವ ಅಂತ ಮಾಡಿದ್ದೆ. ಇದು ನನ್ನ 2ನೇ ಸಿನಿಮಾ ಗರಡಿ ಅಂತ. ಇದರಲ್ಲಿ ಒಂದು ತುಂಬ ಮುಖ್ಯವಾದ ಪಾತ್ರ ಮಾಡ್ತಾ ಇದ್ದೀನಿ. ಅದೇನು ಅಂತ ನಿಮಗೆ ಥಿಯೇಟ್ರಿಗೆ ಬಂದಾಗೆ ಗೊತ್ತಾಗುತ್ತೆ. ನಿಜವಾಗ್ಲೂ ಈ ಆಪರ್ಚುನಿಟಿ ಕೊಟ್ಟಂತ BC ಪಾಟೀಲ್ ಸರ್, ಯೋಗರಾಜ್ ಸರ್, ಇಡೀ ಗರಡಿ ಚಿತ್ರತಂಡಕ್ಕೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನ ಮೊದಲನೇ ಸಿನಿಮಾ ಪದವಿ ಪೂರ್ವ ರಿಲೀಸ್ ಕೂಡ ಆಗಿದ್ದಿಲ್ಲ. ಆ ಟೈಮಲ್ಲೇ ಈ ಥರದೊಂದು ಮುಖ್ಯ ಪಾತ್ರ, ಇಷ್ಟು ಬೆಲೆ ಇರೋವಂಥ ಒಂದು ಪಾತ್ರನ ನನಗೆ ನಂಬಿ ನನಗೆ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಡೀ ಗರಡಿ ಸಿನಿಮಾ ನೀವೆಲ್ಲರೂ ತುಂಬ ಎಂಜಾಯ್ ಮಾಡ್ತೀರಾ, ತುಂಬ ಇಷ್ಟಪಡ್ತೀರಾ ಅಂತ ಹೇಳ್ತಾ, ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಬಾಸ್ ಡಿ ಬಾಸ್, ನಮ್ಮ ದರ್ಶನ್ ಸರ್ ಅವರ ಒಂದು ಸಿನಿಮಾದಲ್ಲಿ ನಾನೊಂದು ಚಿಕ್ಕ ಪಾತ್ರ ಮಾಡ್ತಿದ್ದೀನಿ ಅನ್ನೋದು ನನ್ನ ಪುಣ್ಯ ಅಂತ ಹೇಳ್ಬೋದು. ನನಗೆ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಿದೆ ಅಂತ ನಾನು ಹೇಳೋಕ್ಕಾಗಲ್ಲ. ಈ ಡ್ಯಾನ್ಸಿನ ಎನರ್ಜಿ 10 ಪಟ್ಟು 1000 ಪಟ್ಟು ಜಾಸ್ತಿ ಖುಷಿ ಆಗ್ತಾ ಇದೆ ನನಗೆ. ಸೊ ಮತ್ತೆ ಸಿನಿಮಾ ಮಾಡ್ತಾ ಇರ್ತೀವಿ, ಮತ್ತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ, ಸಪೋರ್ಟ್ ನನ್ನಂತ ಎಲ್ಲ ಹೊಸ ಕಲಾವಿದರ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಪೃಥ್ವಿ, ಒಳ್ಳೇದಾಗ್ಲಿ. ನಿಮ್ಮ ಪಾತ್ರವನ್ನ ನೋಡೋದಕ್ಕೆ ಅಭಿಮಾನಿಗಳು ಕಾಯ್ತಾ ಇರ್ತಾರೆ. ಯಾಕಂದ್ರೆ ನಮಗ್ ಗೊತ್ತದ ಎಷ್ಟು ಸ್ಪೆಷಲ್ ಅಂತ ಹೇಳಿ. ಆಲ್ ದ ವೆರಿ ಬೆಸ್ಟ್ ಪೃಥ್ವಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು.